Run, big spot. Auspicious day for this esteemed institution. Today we have organized 41st annual day celebration Ananda Taranga. This is the time to welcome our chief guest, Captain Lakshmikant R, Assistant Commissioner of Police, Cybercrime, East Division, Bengaluru City. Along with that, one more pride, he is the alumni of this institution. ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಇದೇ ಶಾಲೆಗೆ ಮುಖ್ಯ ಅತಿಥಿಯಾಗಿ ಶ್ರೀಯುತರು ಆಗಮಿಸ್ತಾ ಇದ್ದಾರೆ. ಶ್ರೀಯುತರನ್ನ ಕಾರ್ಡಿಯಲ್ ವಿದ್ಯಾಸಂಸ್ಥೆಯ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ತಂಡ ವಾದ್ಯಗೋಷ್ಠಿಯೊಂದಿಗೆ ಸ್ವಾಗತಿಸ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. Yes, you can give him a standing ovation. We have Mr. Lakshmikant R, Assistant Commissioner of Police. We have our cordial school scouts and guides troop, well disciplined, well mannered, beautiful, melodious music we can hear. This is the honor we are giving to him on behalf of Cordial Education Committee. Along with him, we have our respected management members. They are leading him. ಆತ್ಮೀಯ ಸ್ವಾಗತ ಕ್ಯಾಪ್ಟನ್ ಲಕ್ಷ್ಮೀಕಾಂತ್ ಆರ್ ಅವರಿಗೆ. ಬರುವ ದಿರಿಸಿನಲ್ಲೇ ಗೊತ್ತಾಗ್ತದೆ ಸೈನಿಕ ವೃತ್ತಿಯಲ್ಲಿ ಇದ್ದಂಥವರು. ಜೋರಾದ ಚಪ್ಪಾಳೆ ಕ್ಯಾಪ್ಟನ್ ಲಕ್ಷ್ಮೀಕಾಂತ್ ಆರ್ ಅವರಿಗೆ. A hearty welcome to you, sir. ನೀವು ಓದಿದ ಶಾಲೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸ್ತಾ ಇದ್ದೀರಾ. ಇದಕ್ಕಿಂತ ದೊಡ್ಡ ಸನ್ಮಾನ ಇನ್ನೊಂದಿಲ್ಲ. ಜೋರಾದ ಚಪ್ಪಾಳೆ ಕ್ಯಾಪ್ಟನ್ ಲಕ್ಷ್ಮೀಕಾಂತ್ ಆರ್ ಅವರೊಟ್ಟಿಗೆ ಶಾಲೆಯ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಇದ್ದಾರೆ. ಬಹಳನೇ ಸಂತೋಷದ ವಿಚಾರ. ಇವರ ಪ್ರೊಫೈಲ್ ಓದಬೇಕಾದ್ರೆ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್, ಸೈಬರ್ ಕ್ರೈಮ್, ಈಸ್ಟ್ ಡಿವಿಷನ್, ಬೆಂಗಳೂರು ಸಿಟಿ, ಇದೆಲ್ಲದರ ಜೊತೆಗೆ ಬಹಳ ಖುಷಿ ತಂದುಕೊಟ್ಟಂತಹ ವಿಚಾರ ಇದೇ ಸಂಸ್ಥೆಯಲ್ಲಿ ಶ್ರೀಯುತರು ವ್ಯಾಸಂಗ ಮಾಡಿರೋದು. ಜೋರಾದ ಚಪ್ಪಾಳೆ ಬರಲಿ. ಪ್ರೇಕ್ಷಕರು ಇದ್ದೀರಾ ಅನ್ನೋದು ಚಪ್ಪಾಳೆಯ ಮೂಲಕನೇ ಗೊತ್ತಾಗೋದು. ಪ್ಲೀಸ್ ಗಿವ್ ಹಿಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಡಿಯರ್ ಆಡಿಯನ್ಸ್. ಟುಡೇ ಈಸ್ ಯೋರ್ ಡೇ. ಕಾರ್ಯಕ್ರಮದ ಪ್ರಪ್ರಥಮ ಹಂತ
ಸೌಂದರ್ಯ ಲಹರಿಯ ಸ್ತೋತ್ರ ಪಠಣೆ. ಶ್ರೀ ಆದಿಗುರು ಶಂಕರಾಚಾರ್ಯ ರಚಿತ ಸೌಂದರ್ಯ ಲಹರಿಯು ಅತ್ಯಂತ ಶಕ್ತಿಯುತ ಮಂತ್ರ. ನಮ್ಮ ಶಾಲೆಯ ಪ್ರಾರ್ಥನಾ ತಂಡ ತಮ್ಮೆಲ್ಲರಿಗಾಗಿ ಈ ಶ್ಲೋಕ ಗುಚ್ಛವನ್ನು ಹೊತ್ತು ತರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶಾಲೆಯ ಪ್ರಾರ್ಥನಾ ತಂಡ. ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅತಸ್ವಾಮಾರಾಧ್ಯ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯ ಪ್ರಭವತಿ ತನೀಯಾನ್ ಸಂಪಾಸುಂ ತವ ಚರಣ ಪಂಕೇರುಹಭವಂ ವಿರಿಂಚಿನ್ ಸಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ ವಹತ್ಯೇನಂ ಶೌರಿಃ ಕಥಮಪಿ ಸಹಸ್ರೇಣ ಶಿರಸಾ ಹರಃ ಸಂಕ್ಷುಭ್ಯೈನಂ ಭಜತಿ ಬಸಿತೋ ದೂಲನ ವಿಧಿಂ ಅವಿದ್ಯಾನಾಮಂತಸ್ತಿಮಿರಮಿಹಿರ ದ್ವೀಪನಗರೀ ಜಡಾನಾಂ ಚೈತನ್ಯಸ್ತಬಕಮಕರಂದ ಶ್ರುತಿಜರೀ ದರಿದ್ರಾಣಾಂ ಚಿಂತಾಮಣಿಗುಣನಿಕ ಜನ್ಮಜಲದೌ ನಿಮಗ್ನಾನಾಂ ದಂಷ್ಟ್ರಾ ಮುರರಿಪುವರಾಹಸ್ಯ ಭವತಿ ತ್ವದನ್ಯಪಾಣಿಭ್ಯಾಂ ಅಭಯವರದೋ ದೈವತಗಣಃ ತ್ವಮೇಕಾ ನೈವಾಸಿ ಪ್ರಕಟಿತವರಾಭೀತ್ಯಭಿನಯಾ ಭಯಾತ್ರಾತುಂ ದಾತುಂ ಬಲಮಪಿ ಚ ವಾಂಛಾ ಸಮಧಿಕಂ ಶರಣ್ಯೇ ಲೋಕಾನಾಂ ತವ ಹಿ ಚರಣಾವೇವ ನಿಪುಣೌ ಶರಜ್ಯೋತ್ಸ್ನಾ ಶುದ್ಧಾಂ ಶಶಿಯುತ ಜಟಾ ಜೂಟಮಕುಟಾಂ ವರತ್ರಾಸತ್ರಾಣ ಸ್ಫಟಿಕ ಘಟಿಕಾ ಪುಸ್ತಕಕರಾಂ ಸಕೃನ್ನತ್ವಾ ನತ್ವಾ ಕಥಮಿವ ಸತಾಂ ಸನ್ನಿಧದತೆ ಮಧುಕ್ಷೀರದ್ರಾಕ್ಷ ಮಧುರಿ ಮಧುರೀಣಾ ಪಣಿತಯಃ ಪ್ರದೀಪಜ್ವಾಲಾಭಿಃ ದಿವಸಕರ ನೀರಾಜನ ವಿಧಿಃ ಸುಧಾಸೂತೇಶ್ಚಂದ್ರೋ ಫಲಜಲಲವೈರಗ್ಯ ರಚನಾ ಸ್ವಕೀಯೈರಂಬೋಭಿಃ ಸಲಿಲನಿಧಿ ಸೌಹಿತ್ಯಕರಣಂ ತ್ವದೀಯಾಭಿರ್ವಾಗ್ಭಿಃ ಸ್ತವ ಜನನಿ ವಾಚಾಂ ಸ್ತುತಿರ್ಯಂ. ಥ್ಯಾಂಕ್ ಯು. ಪ್ರತಿದಿನ ಕಾರ್ಡಿಯಲ್ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಈ ಮಂತ್ರ ಪಠಣೆ ಆಗ್ತಾ ಇದೆ. ಹಲವರಿಗೆ ತಿಳಿದಿರಬಹುದು, ಆದಿಗುರು ಶಂಕರಾಚಾರ್ಯರು ಶ್ರೀಮಾನ್ ವಾಗ್ದೇವಿಯನ್ನೇ ಒಲಿಸಿಕೊಂಡಂತಹ ಮಹಾನ್ ಗುರುಗಳು. ಪ್ರತಿನಿತ್ಯ ಈ ಸ್ತೋತ್ರ ಪಠಣೆಯಿಂದ ವಿದ್ಯಾರ್ಥಿಗಳಿಗೆ ಓದುವ ಹುಮ್ಮಸ್ಸು, ಉತ್ತಮ ಮನೋಬಲ ದೊರೆಯಲಿ ಎನ್ನುವುದು ನಮ್ಮ ಶಾಲೆಯ ಅನಿಸಿಕೆ ಹಾಗೂ ಅಭಿಪ್ರಾಯ. ಧನ್ಯವಾದಗಳು ಪ್ರಾರ್ಥನಾ ತಂಡ. ಪ್ರೇಕ್ಷಕರಲ್ಲಿ ಒಂದು ವಿನಂತಿ, ಕಾರ್ಡಿಯಲ್ ವಿದ್ಯಾಸಂಸ್ಥೆ ಇದುವರೆಗೂ RNS ಬಂಟರ ಸಂಘ ಒಂದು ಕ್ಲೋಸ್ಡ್ ಆಡಿಟೋರಿಯಂನಲ್ಲಿ ಪ್ರೋಗ್ರಾಮನ್ನು ಇಷ್ಟೂ ವರ್ಷ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡು ಬಂದಿದೆ. ಈ ವರ್ಷ ಮೊದಲ ಪ್ರಯತ್ನ. ನಿಮಗೆ ಹೇಗೆ ಹೊಸದೋ ಖಂಡಿತ ಅಲ್ಲಿ ಕೂತಿರೋರ್ಗೂ ಹಾಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿರೋರ್ಗೂ ಹೊಸ ಪ್ರಯತ್ನ. ಅಲ್ಲಿ ಇಲ್ಲಿ ಲೋಪದೋಷ ಕಂಡು ಬಂದಲ್ಲಿ ದಯವಿಟ್ಟು ಮನ್ನಿಸಿ. ಇದು ನಮ್ಮ ಪ್ರಥಮ ಪ್ರಯತ್ನ ಈ ಓಪನ್ ಆಡಿಟೋರಿಯಂನಲ್ಲಿ. I need your big round of applause because you people should cheer us. Coming together is a beginning, keeping together is a progress, working together is success. The most awaited occasion of this year is finally in front of you people. It's my pleasure to welcome you all
and all the beautiful gathering to the grand celebration Ananda Taranga. We have more than 1,250 participants, 40 plus programs, and one and only event. Can I hear the title from you people? ಈ ದಿನದ ಶೀರ್ಷಿಕೆ ಆನಂದ ತರಂಗ. Can I have once more? Thank you, thank you. It is the institution which promotes integrity, morality, service to humanity, self-discipline, and excellence among the students. We assure clean, safe, healthy learning atmosphere to all the pupils. Since from 1980, we are engaged in molding the students as best citizens to the nation with loyalty, dignity, honesty, sense of responsibility, right attitude, obedience, and best human to the society. Let's give a huge round of applause to this Cordial High School. ಸರಿಸುಮಾರು 40 ವರ್ಷಗಳ ಹಿಂದೆ ಎಲ್ಲ ದಾನಕ್ಕಿಂತ ವಿದ್ಯಾದಾನ ಮಹತ್ವವಾದದ್ದು ಅಂತ ಕೆಲವರಿಗೆ ಅನ್ಸುತ್ತೆ. ಸೊ ಹಾಗಾಗಿ ಆ ಒಂದು ತಂಡ ಈ ವಿದ್ಯಾಸಂಸ್ಥೆಯನ್ನು ಕಟ್ಟುತ್ತೆ. ಆ ಒಂದು ಸಂಸ್ಥೆಯ ಅಭಿವೃದ್ಧಿಗೆ ಹಗಲು ರಾತ್ರಿ ಶ್ರಮಿಸುತ್ತೆ. ಅಂತಹ ಫೌಂಡರ್ ಮೆಂಬರ್ ಸಂಸ್ಥಾಪಕರನ್ನು ಇಂದು ಸ್ಮರಿಸುತ್ತಾ ಅವರಿಗೆ ಗೌರವವನ್ನು ಅರ್ಪಿಸ್ತಾ, ಯಾಕೆಂದರೆ ಅವ್ರಿಲ್ಲ ಅಂದರೆ ಈ ಸಂಸ್ಥೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ನೆನಪು ಬಂತಲ್ಲ, ಅವರಿಗೆ ಜೋರಾದ ಚಪ್ಪಾಳೆ. ಇಕೋ ನೆಲ ಅಕೋ ಜಲ, ಅದರ ಮೇಲೆ ಮರದ ಫಲ, ಮನದೊಳಿದೆ ಪಡೆವ ಛಲ, ಬೆಳವಗೆ ನೆಲವೆಲ್ಲ ಹೊಲ. So with a strong dedication, with a strong determination, we are going to start up today's program. I request all the dignitaries on the dais to come in front of the stage to light the lamp and to have an auspicious beginning. ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮದ ಶುಭಾರಂಭ. ಎಲ್ಲ ಗಣ್ಯಾತಿ ಗಣ್ಯರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಸರ್ವ ತಮೋಪಹಂ ದೀಪೇನ ಸಾಧ್ಯತೆ ಸರ್ವಂ ಮಮ ಶತ್ರು ವಿನಾಶಾಯ ಶುಭ್ರಂ ಭವತು ಕಲ್ಯಾಣ ಆರೋಗ್ಯ ಧನ ಸಂಪದಂ ದೀಪಂ ಜ್ಯೋತಿ ನಮೋಸ್ತುತೆ. ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳು ಹಾಗೂ ಅವರೊಟ್ಟಿಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಕಾರ್ಡಿಯಲ್ ವಿದ್ಯಾ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರು, ಅವರೊಟ್ಟಿಗೆ ಶಾಲೆಯ ಪ್ರಾಂಶುಪಾಲರು ಹಾಗೂ ಮುಖ್ಯೋಪಾಧ್ಯಾಯಿನಿಯವರು. Knowledge removes ignorance just as light removes darkness. A heartfelt thanks to our esteemed guests, respected dignitaries for leading this auspicious beginning. ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಿದ ಎಲ್ಲ ಗಣ್ಯರಿಗೂ ಆತ್ಮೀಯ ಧನ್ಯವಾದಗಳು. ಚಳಿ ಇರಲಿ, ಮಳೆ ಬರಲಿ, ಮಂಜು ಸುರಿಯುತ್ತಿರಲಿ, ಬಿಸಿಲು ಕುದಿಸುತ್ತಿರಲಿ, ಮುಮ್ಮುಖದ ಋತುಮಾನ ಹೇಗೋ ಇರಲಿ,
ನಗುತ್ತಾ ಒಲಿವೆವು ನಾವು, ನಗುತ್ತಾ ಒಲಿಸುವೆವು. ಸಕಲ ಚರಾಚರಗಳ ಅಸ್ತಿತ್ವಕ್ಕೆ ಕಾರಣೀಕರ್ತನಾದ ಸೃಷ್ಟಿಕರ್ತ ಸರ್ವಾಂತರ್ಯಾಮಿ, ಸಕಲವನ್ನು ಸರ್ವವನ್ನು ಕಾಯುವ ಪೊರೆಯುವ ಭಗವಂತನನ್ನು ಸ್ಮರಿಸಲು ಆರಾಧಿಸಲು ಗೀತ ಗುಚ್ಛದೊಂದಿಗೆ ಆಗಮಿಸುತ್ತಿದ್ದಾರೆ ನಮ್ಮ ಶಾಲೆಯ ಪುಟಾಣಿಗಳಾದ ವಚನ ಮತ್ತು ತಂಡ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವಚನ ಮತ್ತು ತಂಡ. ಪ್ರಾರ್ಥನಾ ಗೀತೆಯನ್ನು ಹಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಂತಹ ವಿದ್ಯಾರ್ಥಿಗಳಿಗೆ ಆತ್ಮೀಯ ಧನ್ಯವಾದಗಳು. ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ, ಹೊರಗೆ ಬರಿದು ಒಳಗೆ ಬಲಿದು ಇದ್ದವರಿಗೆ ನೇಮ. ರವಿಯು ಶಶಿಯು ತಂಪು ಬೆಳಕು ಚಂದದ ಋತುಮಾನ, ಒಲಿಸಿ ಒಲಿವ ನಲಿಸಿ ನಲಿವ ಜೀವ ದಿವ್ಯಗಾನ. ಕಾರ್ಯಕ್ರಮದ ಆತ್ಮೀಯ ಆಮಂತ್ರಣಕ್ಕೆ ಓಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿರುವವರನ್ನು ಆತ್ಮೀಯವಾಗಿ ಸ್ವಾಗತಿಸುವಂತಹ ಕಾರ್ಯಕ್ರಮ.
It's my privilege to welcome you all for today's gathering. Cordial High School is celebrating its 41st annual day as Ananda Taranga, a cultural extravaganza. It's my pleasure to welcome today's chief guest, Captain Lakshmikant R., Assistant Commissioner of Police, Cybercrime East Division, Bengaluru City. More than this, repeatedly I am saying, he is the alumni of this pride institution. A hearty welcome to you, sir. 1995ನೇ ವರ್ಷದ ಸಾಲಿನಲ್ಲಿ ಈ ಸಂಸ್ಥೆಯಿಂದ ತೇರ್ಗಡೆಯಾದಂತಹ ಉತ್ತೀರ್ಣರಾದಂತಹ ಶ್ರೀಯುತರಿಗೆ ಆತ್ಮೀಯ ಸ್ವಾಗತ. Captain Lakshmikant R., he is an alumni of this institution, passed out in the year 1995. He had his BBM graduation from Bengaluru University and post-graduation from Xavier Labor Relation Institute, Jamshedpur. At the age of 22, he cleared his CDS exam conducted by UPSC and joined Indian Army as Commissioned Indian Army officer, and later he was promoted to the rank of captain. He served there for 6 years. In the year 2017, he took up his KAS exam and was appointed as Deputy Superintendent of Police. Ladies and gentlemen, give him a big round of applause as a token of love and respect from this institution. ಸಂಸ್ಥೆಗೆ ಕಳಶಪ್ರಾಯದಂತಿರುವ ಗೌರವಾನ್ವಿತ ಅಧ್ಯಕ್ಷರು, ಚೈತನ್ಯದ ಚಿಲುಮೆ ಶ್ರೀಯುತ ಎಸ್.ಎನ್. ವೇಣುಗೋಪಾಲ್ ಸರ್ ಅವರಿಗೂ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸರ್, ನಿಮ್ಮ ಸಲಹೆ, ಸೂಚನೆ, ಮಾರ್ಗದರ್ಶನ ಹೀಗೆ ಸಂಸ್ಥೆಗೆ ನೆರವಾಗಿ ನಿಂತಿರಲಿ. I would like to extend my warm welcome to our respected Secretary, Sir, Mr. M.V. Vasudevan. Always we respect your guidance and motivation towards the upliftment of the institution. A warm welcome you, sir. ಮತ್ತೋರ್ವ ಗೌರವಾನ್ವಿತರು ಶ್ರೀಯುತ ಸತೀಶ್ ಕುಮಾರ್ ಡಿ ರವರು, ಖಜಾಂಜಿಗಳು. ಸಂಸ್ಥೆಯ ಎಲ್ಲ ಬಿರುಸಿನ ಕಾರ್ಯಕ್ರಮಗಳಿಗೆ, ಅಭಿವೃದ್ಧಿ ಕಾರ್ಯಗಳಿಗೆ ಸದಾ ಬೆಂಬಲ ನೀಡುವ ಸಹೃದಯಿ, ತಮ್ಮದೇ ಛಾಪನ್ನು ಸಂಸ್ಥೆಯಲ್ಲಿ ಮೂಡಿಸಿರುವ ಶ್ರಮಜೀವಿ. ಆತ್ಮೀಯ ಸ್ವಾಗತ ಸರ್. I can say him a person with speed, talent, activeness, accuracy, dedication, time management. ಪಾದರಸದಂತೆ ಶಾಲೆಯ ಎಲ್ಲ ವಿಭಾಗಗಳನ್ನು ಪರಿಶೀಲಿಸುವ, ಪರಿವೀಕ್ಷಿಸುವ ಶಿಸ್ತಿನ ಸಿಪಾಯಿ ಶ್ರೀಯುತ ದತ್ತಾತ್ರೇಯ BC ರವರು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಶಾಲೆಯೆಂಬ ದೋಣಿಗೆ ನಾವಿಕರಂತೆ, ಶಿಸ್ತಿನ ಸಿಪಾಯಿಗಳಿಗೆ ಮಹಾದಂಡನಾಯಕರಂತೆ, ತುಂಬು ಕುಟುಂಬದ ಸೌಹಾರ್ದವನ್ನು ಕಾಪಾಡುವ ಶಾಲೆಯ ಎಲ್ಲ ಆಯಾಮಗಳಲ್ಲಿಯೂ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಪ್ರಾಂಶುಪಾಲರು ಶ್ರೀಮತಿ ರಾಧಾ ಪ್ರಶಾಂತ್ ರವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮತ್ತೋರ್ವರು ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರು ಶ್ರೀಮತಿ ಸುನಿತಾ ಆರ್ ಹೆಗಡೆ ಮೇಡಮ್. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದರೊಟ್ಟಿಗೆ ಈ ಕಾರ್ಯಕ್ರಮಕ್ಕೆ ಕಾರ್ಡಿಯಲ್ ವಿದ್ಯಾ ಸಂಸ್ಥೆಯ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರು ವೇದಿಕೆಯ ಮುಂಭಾಗದ ಮೀಸಲಿಟ್ಟಿರುವಂತಹ ಕುರ್ಚಿಗಳಲ್ಲಿ ಆಸೀನರಾಗಿದ್ದೀರಿ. ತಮಗೂ ಕೂಡ ಆತ್ಮೀಯ ಹಾಗೂ ಪ್ರೀತಿಯ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕೇತರ ತಂಡಕ್ಕೂ ಸಹ
ಕಾರ್ಡಿಯಲ್ ವಿದ್ಯಾ ಸಂಸ್ಥೆಯ ಪರವಾಗಿ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಆತ್ಮೀಯ ಸ್ವಾಗತ ಸುಸ್ವಾಗತ. ಹೂಗುಚ್ಛದೊಂದಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. A hearty welcome to you all. Our annual day is not only a celebration of talent, but also an opportunity to showcase the remarkable achievement of our institution. It is also our privilege to reflect on the milestones and accomplishment of our school. Now I request our school headmistress Sunita R. Hegde Madam on the stage with annual report of the year. Please give her a big round of applause. Shala Varshika Varadi. Education is not only learning through books, but rather learning beyond books. Every activity of school is to make the child learn something more for life. Good morning, one and all, witnessing Cordial Ananda Taranga 41st Annual Day celebration of Cordial High School. It gives me great pleasure to extend a warm greeting to everyone for celebration. Anyone can be changed by a good education, but everything can be changed by a good teacher. As said by Dr. APJ Abdul Kalam, teachers are society's torchbearers. When they work tirelessly to build the nation, the next generation of people will undoubtedly grow into better people. The words above perfectly captures the significance of 4 founding members of Cordial High School: Shri Nagaraj, Shri Chikkanna, Shri Vadiraj and Shri Damodaran has guided this esteemed organization and contributed greatly to society. Their absence will never be forgotten. The highlights and accomplishments of our school are presented in annual report. We have constantly been dedicated. Academics. Academic success reflects one delicacy and capacity to give their best. The school receives recognition for the honest efforts of the pupil in 10th board examination. With the announcement of our 10th standard result 2024, we got off a great start. We are pleased to announce that Manya Shri Hevi, who scored 621 on 625 on the class 10th board examination, is our school's highest scorer with 99.36%. A big applause for her. Out of 171 students who appeared for the 10th examination, 53 students who got distinction, 87 students secured first class. We applaud a notable performance of the students. Our heartfelt gratitude goes to our school management for their initiating in giving cash award for the meritorious students of 10th standard. We are happy to report that we achieved positive outcomes from our efforts, and we want to express our gratitude to your genuine support. For this academic year, we have 1,990 pupils enrolled, including those studying from 5th to 8th grade under the RTE program in our institution. 129 students are enrolled under the RTE program. We are happy to inform you that our staff, which consists of 67 teaching and 15 non-teaching members, are committedly effectively. We feel proud to mention that our school management is providing free ship, financial assistance, support to needy students. We are grateful to the management. Curricular and co-curricular activities. Through various co-curricular activities and school celebration, Cordial High School fosters social awareness, responsibilities, sound moral values and self-reliance in education to focus on intellectual development for our
future generation. Their aspects to develop are taken care in their early years. It gives me great pleasure to share with you an overview of the events that took place at our school throughout the academic year 2024-25. We reorganized our workforce for the meeting to revitalize ideas for optimal performance at the school. Start the academic year on May 13, 2024. To achieve man-making and character-building education, a teacher should be trained to recognize individual distinction in their students, understand the child's development process, and convey values, hence by grouping, giving orientation program, and conducting brainstorming sessions. We have upgraded our teachers to overcome the challenges in educational field. We hold open house parent-teachers meeting on a periodical basis to keep parents informing about their children's progress. We also hold monthly staff meeting to discuss various ideas for the academic running of our school. Social discussion, collective discussion, innovative approaches are included to deliver high-quality education that aligns with evolving curriculum demands. At the inaugural staff meeting, in-charge teachers for other clubs were also elected, with Ms. Kamala Devi serving as secretary and Ms. Savitri as a joint secretary. Intelligence and skill can only function at the peak of their capacity when the body is healthy and strong. Several extracurriculum activities are organized by several clubs, including the sports club, science club, eco club, literature club, electro-literacy club, and art and social club, to promote the overall development of youngsters and to develop their ability in co-curricular activities. Our pupils did well in varieties of club events, including science club, pick and speak, debate, memory test, painting competition, youth parliament, floral sketches, and collage, etc. Our students have written GK examination conducted by Center for Human Resource Development, and students won cash award. Our primary school students participated in Pratibha Karanji at the cluster level and bagged many prizes. Our school students participated in inter-school quiz competition for the topic Know Your Constitution and bagged first and second prize. Social activities, sports activities. Champions do not quit. They keep playing until they are successful. Sports competition help pupils develop their sportsmanship and prepare them for the real world. August was the month of much anticipated inter-school sports event. I am glad to announce that our school children have earned awards in athletic, kho-kho, kabaddi, volleyball, throw ball, and shuttle badminton. I am happy to share that Dakshit M, 9th grade student, participated in swimming competition, including the School Game Federation of India under 17 category. Mock State Meet, Short Course Source, South Zone 2024, Mini Olympics and State Level Short Course, where the very won gold, silver and bronze medal. The torch bearer lit the ceremonial torch in front of honorable committee members and the excited students on August 30th, 2024, October 38, 2024, marking the official start of this year's Sports Day celebration at BGS ground. A total of 510 prizes were given to the champions of the various sporting competitions that were held. This year, we also arranged athletic events for parents, and even the parents eagerly participated and took home awards. I wholeheartedly thank you parents for your zeal in participating and your support, which made Sports Day a grand success. November month saw the holding of house-based volleyball and kho-kho matches for both boys and girls.
Rose House emerged victorious in the boys' volleyball match and Lily House finished as runner-up. Daffodil House emerged victorious in girls' Coco match while Jasmine House finished as runner-up. A massive round of applause to every achiever in sports. The Scouting movement is global in scope. It is volunteer organization whose slogan is "Be prepared." For the service of mankind and preservation of environment, our Cordial High School is proud to have a capable group of kids participating in Scouts, Guides and Cub activities. Mr. Tippeswamy, a competent leader with an unwavering attitude of direction, and Mr. Bairegowda, a Cub instructor, are guiding them. Ms. Sureka is leading a guide captain in Cordial High School. We value their participation in aforementioned events. A round of thanksgiving to Scouts and Guides. We commemorate several national holidays including Independence Day, Gandhi Jayanti and Republic Day. We foster harmony and solidarity and spread the word about world peace. We also observe the few religious festivals such as Ganesha Chaturthi and the 69th Kannada Rajyotsava in a big way to strengthening our cultural roots. Additionally, we provide moral value classes, Saundarya Lahari, which help pupils develop their inner abilities. As part of the curriculum, abacus classes are taught from class 1st to 6th. Our karate classes instruct pupils in self-defense techniques. I appreciate the parents who have signed up their children for self-defense courses. On December 13, 2024, a trip was organized for the nursery wings, and the children enjoyed at Bal Bhavan and cherished it with great passion. We conclude workshop for SSLC students by resource persons as and when required to strengthening their knowledge. To stay connected with the modern educational system, we have modernized our infrastructure, which include well-equipped computer, chemistry, bio, physics labs and a library. All are digitally connected with internet connectivity. This facility has completely changed the school core channels through the intense usage of information technology. We have introduced a new app, the EduBricks, to provide parents with regular updates on appropriate information about their children and school events. We have a YouTube channel and our own school website. Transparency and improved communication with parents. Our school management has consistently supported us with unwavering dedication, offering all necessary resources to ensure the school runs smoothly while sequencing the education of the students. Their boundless generosity in supporting students is demonstrated by the quality of scholarship they have awarded over the years. This helped about 17 students who were receiving free ship to further their education. I would want to thank God, the school management, the teaching and non-teaching staff, the administrative staff, the parent and my dear pupils for their unwavering support in all our accomplishment to date. I also want to express my gratitude to Education Department for all their support and guidance. While several milestones have been met, many more remaining to be accomplished. Cordial High School, we will never stop working to shape students' mind into confidence, well-balanced individuals who will uphold the standards of their educational gateway. This report is our earnest attempt to highlight our year-over-year growth in terms of accomplishments and activities. As we look back on this special day with pride and joy, we would like to attribute all our accomplishments to the hard work of the dedication team known as Cordial High School.
Lastly, I would want to wrap up with these lines. While there are footprints on the moon, don't tell us the sky is the limit. Still many more things must be achieved. Wish you all a happy new year. Thank you. ಶಾಲೆಯ ಎಲ್ಲ ಚಟುವಟಿಕೆಗಳನ್ನು ಕುರಿತಾದಂತಹ ಪಕ್ಷಿ ನೋಟ, ಏಕೆಂದರೆ ಪ್ರತಿದಿನ ಏನಾಗುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡೋದು ಕಷ್ಟ ಆಗುತ್ತೆ. ಸೊ ಪಕ್ಷಿ ನೋಟವನ್ನು ನೀಡಿದಂತಹ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುವಂತಹ ಶ್ರೀಯುತರಾದ ಕ್ಯಾಪ್ಟನ್ ಲಕ್ಷ್ಮೀಕಾಂತ್ ಆರ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ, ಈ ಪುಟಾಣಿಗಳನ್ನು ಉದ್ದೇಶಿಸಿ ಕೆಲವು ಮಾತನ್ನು ಹೇಳಬೇಕು. ನಿಮ್ಮ ಅಭಿಪ್ರಾಯವನ್ನು, ನೀವು ಕಂಡಂತಹ ಕಾರ್ಡಿಯಲ್ ಸಂಸ್ಥೆಯನ್ನು ನಿಮ್ಮದೇ ಮಾತಿನಲ್ಲಿ ಹೇಳಿದ್ರೆ ಇನ್ನೂ ಖುಷಿಯಾಗುತ್ತೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕ್ಯಾಪ್ಟನ್ ಲಕ್ಷ್ಮೀಕಾಂತ್ ಆರ್ ಆನ್ ಸ್ಟೇಜ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾದಂಥ ಈ ಕಾಲೇಜಿನ ಪ್ರೆಸಿಡೆಂಟ್ರಾದಂಥ ವೇಣುಗೋಪಾಲ್ರವರೇ, ಸೆಕ್ರೆಟರಿ ಆದಂಥ ವಾಸುದೇವನವರೇ, ಖಜಾಂಚಿ ಆದಂಥ ಸತೀಶ್ರವರೇ, ಮತ್ತು ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಕ್ಲಾಸ್ಮೇಟ್ ದತ್ತಾತ್ರೇಯನವರೇ, ಮತ್ತು ಈ ಸ್ಕೂಲಿನ ಪ್ರಾಂಶುಪಾಲರಾದಂಥ ರಾಧಾ ಮೇಡಮ್ರವರೇ. ನನ್ನ ಫ್ರೆಂಡು ಅಂದರೆ ದತ್ತಾತ್ರೇಯ ಭಾಳ ದಿನಗಳಿಂದ ನನ್ನ ಜೊತೆಗೆ ಮಾತಾಡ್ತಾ ಇದ್ದ, ಈ ಸ್ಕೂಲಿಗೆ ನೀನೇ ಒಂದು ಪ್ರೋಗ್ರಾಮ್ಗೆ ಚೀಫ್ ಗೆಸ್ಟ್ ಆಗಿ ಬರಬೇಕು ಅಂತ ಅಂದ್ಬಿಟ್ಟು. ನಾನು ಅವ್ನು ಕೇಳ್ತಾ ಇದ್ದೆ, ಏನಕ್ಕಪ್ಪ, ನಾವೇನಕ್ಕೆ ಇಲ್ಲಿವರೆಗೂ ಯಾವುದೂ ಅಲ್ಯೂಮಿನಿ ಅಸೋಸಿಯೇಷನ್ ಕೂಡ ನಾವು ಮಾಡ್ಕೊಂಡಿಲ್ಲ ಅಂಥೇಳಿ. ಸೊ ದತ್ತಾತ್ರೇಯ ಹೇಳ್ದೆ, ಅದೇ ಬಿಗಿನಿಂಗು, ಇಲ್ಲಿಂದನೇ ನಾವು ಬಿಗಿನ್ ಮಾಡೋಣ ಅಂತ ಅಂದ್ಬಿಟ್ಟು, ಅಂದರೆ ಇಲ್ಲಿಂದನೇ ನಾವು ಸ್ಟಾರ್ಟ್ ಮಾಡೋಣ ಅಂಥೇಳಿ. ಸೊ ಅದರಿಂದ ಅವನ ಕರೆಗೆ ಹೋಗೊಟ್ಟು ಇವತ್ತು ತಮ್ಮ ಮುಂದೆ ಇದ್ದೀನಿ. ಈ ಸ್ಕೂಲ್ಗೆ ನಾನು ಕಾರ್ಡಿಯಲ್ ಸ್ಕೂಲ್ಗೆ 1987 ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಸೇರಿದ್ದು. ನಾನು ಸೇರಿಕೊಂಡಾಗ ಸ್ಕೂಲು ಭಾಳ ಚಿಕ್ಕದು, ಒಂದು 150 ಜನ ಇದ್ದರು ಸರ್, ಒಂದು 200 ಜನ ಇರಬೇಕು ಅನ್ಸುತ್ತೆ ಅವಾಗ. ನಂದು 4th ಬ್ಯಾಚ್, ನನಗಿಂತ ಇನ್ನೂ 3 ಬ್ಯಾಚ್ ಮುಂದೆ ಇದ್ದರು. ನಮ್ಮ ಅಣ್ಣನೂ ಇದೇ ಸೇಮ್ ಸ್ಕೂಲು, ಅವನು ನನಗಿಂತ 2 ವರ್ಷ ದೊಡ್ಡವನು. ನಾನು 3rd ಸ್ಟ್ಯಾಂಡರ್ಡ್ಗೆ ಸೇರಿದೆ, ಅವನು 5th ಸ್ಟ್ಯಾಂಡರ್ಡ್ಗೆ ಸೇರಿದೆ. ಆ ಟೈಮಲ್ಲಿ ನಮ್ಮ ಸ್ಕೂಲ್ದು ಒಂದು ಸಣ್ಣ ಬಿಲ್ಡಿಂಗ್ ಇತ್ತು, ಅದು ರೆಂಟೆಡ್ ಬಿಲ್ಡಿಂಗು. ಈಗಿರೋ ಬಿಲ್ಡಿಂಗ್ ಎಲ್ಲಿದೆಯಲ್ಲ ಅಲ್ಲಿಂದ ಒಂದು 3 ರೋಡ್ ಮುಂದೆ ಹೋದರೆ ಅಲ್ಲೇ ಸ್ಕೂಲ್ ಇದ್ದಿದ್ದು. ನಮ್ಮ ಕ್ಲಾಸ್ನಲ್ಲಿ ನಮ್ಮ ಬ್ಯಾಚಿಂದ ಅನಿಸುತ್ತೆ 2 ಸೆಕ್ಷನ್ ಇತ್ತು, ಎ ಸೆಕ್ಷನ್ನು, ಬಿ ಸೆಕ್ಷನ್. ಅದಾದಮೇಲೆ ಸ್ಕೂಲ್ ಬೆಳೀತಾ ಹೋಯಿತು, ಪಕ್ಕದ ರೋಡಿಗೆ ಬಂದ್ವಿ, ದೊಡ್ಡ ಬಿಲ್ಡಿಂಗ್ ಆಯಿತು. ಆ ಸ್ಕೂಲ್ಗೆ ಅಟ್ಯಾಚ್ಡ್ ಒಂದು ಗ್ರೌಂಡ್ ಇತ್ತು, ದೊಡ್ಡ ಗ್ರೌಂಡು. ಇಟ್ ವಾಸ್ ವೆರಿ ಫೇಮಸ್ಲಿ ಕಾಲ್ಡ್ ಆಸ್ ಕಾರ್ಡಿಯಲ್ ಸ್ಕೂಲ್ ಗ್ರೌಂಡ್ ಅಂತಿತ್ತು. ನಾವೆಲ್ಲ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾಯಿದ್ವಿ ಇಲ್ಲಿ. ಸೊ ಅದಾದಮೇಲೆ ನಾವು ಅಂದರೆ ನಮ್ಮ 2 ಸೆಕ್ಷನ್ ಆಯಿತು. 7th ಸ್ಟ್ಯಾಂಡರ್ಡ್ ಆದಮೇಲೆ ಎಗೈನ್ 8th ಸ್ಟ್ಯಾಂಡರ್ಡ್ಗೆ ಇಟ್ ಬಿಕೇಮ್ ಒಂದೇ ಕ್ಲಾಸ್ ರೂಮ್. ಸೊ ಎಲ್ಲ ಸ್ವಲ್ಪ ಜನ ಹೋದರು, ಮತ್ತು ಅದನ್ನೇ ಕನ್ಸಾಲಿಡೇಟ್ ಮಾಡಿ ಒಂದು ಕ್ಲಾಸ್ ರೂಮ್ ಆಯಿತು. ಸೊ 10th ನಾವು ಬರೋ ಅಷ್ಟರೊಳಗೆ ವಿ ವರ್ ಅರೌಂಡ್ 30 to 40 ಸ್ಟೂಡೆಂಟ್ಸ್ ಇನ್ ಆರ್ ಕ್ಲಾಸ್. ಬಟ್ ಎಂಟೈರ್ ಕ್ಲಾಸು ವಿ ಆಲ್ ಕೇಮ್ ಫಸ್ಟ್ ಕ್ಲಾಸ್. ಅಂದರೆ ನಮ್ಮ ಟೀಚರ್ಸು ಅಷ್ಟು ಚೆನ್ನಾಗಿ ನಮಗೆ ಹೇಳ್ಕೊಡ್ತಾಯಿದ್ರು. ಆಮೇಲೆ ನಮ್ಮ ಕ್ಲಾಸಲ್ಲಿ ದೇವರ್ 2 ರ್ಯಾಂಕ್ ಹೋಲ್ಡರ್ಸ್, 2 ರ್ಯಾಂಕ್ ಹೋಲ್ಡರ್ಸ್ ಕೂಡ ಇದ್ದರು. ಬಟ್ ಆ ವರ್ಷದಿಂದ ರ್ಯಾಂಕಿಂಗ್ ಸಿಸ್ಟಮ್ ತೆಗೆದುಬಿಟ್ರು, ದೇವರ್ ನಾಟ್ ಗಿವಿಂಗ್ ರ್ಯಾಂಕಿಂಗ್ ಸಿಸ್ಟಮ್ನ ತೆಗೆದ್ರು. ಅಂದರೆ ಐ ಥಿಂಕ್ ಸೌಮ್ಯ ವಾಸ್ ದಿ ಸ್ಟೂಡೆಂಟ್ ಹೂ ಗಾಟ್ 20th ರ್ಯಾಂಕ್. ಸೊ ಶಿ ಹ್ಯಾಡ್ ಸ್ಕೋರ್ಡ್ ಅರೌಂಡ್ 95% ಸ್ಕೋರ್ ಮಾಡಿದರು. ಬಟ್ ಆ ಟೈಮ್ಗೆ ಅದೇ ಜಾಸ್ತಿ ಮಾರ್ಕ್, ತುಂಬ ಒಳ್ಳೆ ಮಾರ್ಕ್ಸು ಅಂತ ಅಂದ್ಬಿಟ್ಟು. ನಾನು ಇವಾಗ ಆ್ಯನ್ಯುವಲ್ ರಿಪೋರ್ಟ್ ಕೇಳ್ತಾ ಇದ್ದೆ. ಸೊ ಐ ಥಿಂಕ್ ದಿ ಟಾಪರ್ ಹ್ಯಾಸ್ ಸ್ಕೋರ್ಡ್ 99.63% ಅಂತಂದರೆ, ಸೊ ಇಟ್ ಈಸ್ ಮೋರ್ ದ್ಯಾನ್ 100% ಓನ್ಲಿ. ಸೊ 100% ಈಗ ತೆಗಿತಾ ಇದ್ದಾರೆ. ದೇ ಆರ್ ಇನ್ಫ್ಯಾಕ್ಟ್ 100% ಮೇಲೆ ಏನಾದರೂ ಕೊಟ್ಟರು ಅದನ್ನು ದೇ ವಿಲ್ ಟೇಕ್ ಇಟ್. ಸೊ ಆ ಮಟ್ಟಕ್ಕೆ ಇವಾಗ ಈ ಶಿಕ್ಷಣ ಸಂಸ್ಥೆ ಬೆಳೆದಿದೆ, ಮತ್ತು ಈ ಎಜುಕೇಷನ್ ಸಿಸ್ಟಮ್ಮು ಅಷ್ಟು ಮುಂದಕ್ಕೆ ಬಂದಿದೆ. ಅಂದರೆ ವಿದ್ಯಾರ್ಥಿಗಳ ಮೇಲೆ ಭಾಳ ಒತ್ತಡ ಇದೆ, ಅಂದರೆ ಪ್ರೆಷರ್ ಇದೆ. 99% ತೆಗಿಲಿಲ್ಲ ಅಂತಂದರೆ ಏನೂ ಇಲ್ಲ ಅಂತ ಅಂದ್ಬಿಟ್ಟು. ನಾವು 99% ಎಲ್ಲ ಏನೂ ತೆಗಿಲಿಲ್ಲ 10th ಸ್ಟ್ಯಾಂಡರ್ಡಲ್ಲಿ. 10th ಸ್ಟ್ಯಾಂಡರ್ಡ್ ಐ ಗಾಟ್ ಅರೌಂಡ್ 89% ಬಂತು ನನಗೆ. ಐ ಥಿಂಕ್ ಐ ಡಿಡ್ ವೆಲ್ ಅಂತ ನನಗೂ ಅನಿಸ್ತು.
ಅದೇ ಅಂದರೆ ಪಿ ಯು ಸಿನಲ್ಲೂ ಅಷ್ಟೇ, ಪಿ ಯು ಸಿನಲ್ಲೂ ಸೇಮ್, ಬಟ್ ವಿ ವರ್ ಕನ್ಸಿಸ್ಟೆಂಟ್. ಅಂದರೆ ಟೆಂತಲ್ಲೂ ಸೇಮ್ ಮಾರ್ಕ್ಸು, ಪಿ ಯು ಸಿನಲ್ಲೂ ಸೇಮ್ ಮಾರ್ಕ್ಸು, ಗ್ರ್ಯಾಜುಯೇಷನಲ್ಲೂ ವಿ ಸ್ಕೋರ್ಡ್ 80-90% ಓನ್ಲಿ. ಆ್ಯಂಡ್ ಆಫ್ಟರ್ ದಟ್ MBAಗೆ ಸೇರಿಕೊಂಡೆ ವಿ ಟಿ ಯುನಲ್ಲಿ. ಮಧ್ಯದಲ್ಲಿ ಅಂದರೆ ನನಗೆ ಆವಾಗಲಿಂದನೂ ಇಂಟ್ರೆಸ್ಟ್ ಇತ್ತು ಸಿವಿಲ್ ಸರ್ವಿಸಸಲ್ಲಿ. ಸೊ 2002ನಲ್ಲಿ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮ್, ಕಂಬೈನ್ಡ್ ಡಿಫೆನ್ಸ್ ನಮ್ಮಲ್ಲಿ ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ಕಡಿಮೆ. ಇನ್ಫ್ಯಾಕ್ಟ್ ಕೇರಳ ಈ ಕಡೆ ಎಲ್ಲ ಜಾಸ್ತಿ ಕರಿಯರ್ ಇನ್ ಮಿಲಿಟರಿ ಚೂಸ್ ಮಾಡ್ತಾರೆ, ಅಂದರೆ ಏರ್ಫೋರ್ಸು, ನೇವಿ ಮತ್ತು ಆರ್ಮಿನಲ್ಲಿ ಚೂಸ್ ಮಾಡ್ತಾರೆ. ನಮ್ಮಲ್ಲಿ ಸ್ವಲ್ಪ ಕಡಿಮೆ. ಅಂದರೆ ನನ್ನ ಬ್ಯಾಚಲ್ಲಿ ನಾನೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬೇರೆ ಏನಾದರೂ ಮಾಡಬೇಕು ಅನ್ನೋ ಒಂದು ಇದಿತ್ತು. ಸೊ ಆ ಟೈಮಲ್ಲಿ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮ್, ಇಟ್ ಈಸ್ ಆಲ್ಸೋ ಕಂಡಕ್ಟೆಡ್ ಬೈ UPSC. ಸೊ ಆ ಎಕ್ಸಾಮಲ್ಲಿ ಐ ಸ್ಟುಡ್ 7th ಆಲ್ ಇಂಡಿಯಾ ಲೆವೆಲಲ್ಲಿ ನನಗೆ 7th ರ್ಯಾಂಕ್ ಬಂತು. ಆ್ಯಂಡ್ ಐ ಗಾಟ್ ಕಮಿಷನ್ಡ್ ಆ್ಯಸ್ ಲೆಫ್ಟಿನೆಂಟ್. ಇಟ್ ವಾಸ್ ಅ ಶಾರ್ಟ್ ಸರ್ವಿಸ್ ಕಮಿಷನ್ ಫಾರ್ 6 years. ಆ್ಯಂಡ್ ಐ ಡಿಡ್ ಮೈ ಟ್ರೈನಿಂಗ್ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈನಲ್ಲಿ, ಮೆಡ್ರಾಸ್ನಲ್ಲಿ ನನ್ನ ಟ್ರೈನಿಂಗ್ ಮುಗೀತು. ಮುಗ್ದಿದ್ದಾದಮೇಲೆ ಐ ಸರ್ವ್ಡ್ ವಿತ್ ಇಂಡಿಯನ್ ಆರ್ಮಿ ಫಾರ್ ಅಬೌಟ್ 5 years. ಆ 5 ವರ್ಷ ಟೆನ್ಯೂರಲ್ಲಿ ನಾನು ಜಮ್ಮು ಕಾಶ್ಮೀರ, ಸಿಕ್ಕಿಂ, ಲಾಸ್ಟ್ 2 years ನಾನು ರಾನಲ್ಲಿ ಕೆಲಸ ಮಾಡಿದೆ, ಡೆಪ್ಟೇಷನ್ ಮೇಲೆ ಒಂದು 2 years ರಾನಲ್ಲಿದ್ದೆ. 2009ನಲ್ಲಿ ನಾನು ಆಫ್ಟರ್ ಶಾರ್ಟ್ ಸರ್ವಿಸ್ ಕಮಿಷನ್ ಆದಮೇಲೆ, ಅಂದರೆ ವೇಣುಗೋಪಾಲ್ ಸರು ಮತ್ತು ನಮ್ಮ ತಂದೆ ಇಬ್ಬರೂ ಕಲೀಗ್ಸು, ITI ಫ್ಯಾಕ್ಟ್ರಿ, ಸೇಮ್ ಫ್ಯಾಕ್ಟ್ರಿ. ಸೊ ಆವಾಗಲಿಂದನೂ ನಮ್ಮ ತಂದೆಯಿಂದ ಪರಿಚಯ ಇತ್ತು. ಬಟ್ ಐ ಲಾಸ್ಟ್ ಮೈ ಡ್ಯಾಡ್ ಇನ್ 2005. ಹಿ ಹ್ಯಾಡ್ ಎ ಹಾರ್ಟ್ ಅಟ್ಯಾಕ್. ಸೊ ಅದರಿಂದಾಗಿ ಮನೆಯಲ್ಲಿ ನಾವು ಇಬ್ಬರೇ ಮಕ್ಕಳು, ನಾನು ನಮ್ಮಣ್ಣ. ಸೊ ನಮ್ಮ ತಾಯಿ ಶಿ ವಾಸ್ ನಾಟ್ ಅಷ್ಟು ಎನ್ಕರೇಜ್ ಮಾಡಲಿಲ್ಲ, ನೀವು ಕಂಟಿನ್ಯೂ ಮಾಡಿ ಅಂಥೇಳಿ. ಅದರಿಂದಾಗಿ ನಾನು ಐ ಟು ಕ್ವಿಟ್ ಇನ್ 2009. 2009ರಲ್ಲಿ ಕ್ವಿಟ್ ಮಾಡಿದಾದಮೇಲೆ ಎಗೇನ್ ಐ ಪರ್ಸ್ಯೂಡ್ ಎಜುಕೇಷನ್ ಫಾರ್ 2 years. 2009ರಲ್ಲಿ ನಾನು ಝ್ಯಾಟ್ ಟೆಸ್ಟ್ ಕೊಟ್ಟೆ ಮತ್ತು ಕ್ಯಾಟ್ ಟೆಸ್ಟ್ ಕೊಟ್ಟೆ, ಕಾಮನ್ ಅಡ್ಮಿಷನ್ ಟೆಸ್ಟ್. ಸೊ ಇನ್ ದಟ್ ನನಗೆ XLRIನಲ್ಲಿ ಸೆಲೆಕ್ಷನ್ ಮಾಡಿಕೊಂಡೆ, ಝೇವಿಯರ್ಸ್ ಲೇಬರ್ ರಿಲೇಷನ್ ಇನ್ಸ್ಟಿಟ್ಯೂಟ್ ಅಂತ. ಇಟ್ ಈಸ್ ಇಂಡಿಯಾದಲ್ಲಿ ಇಟ್ ಈಸ್ ನಂಬರ್ 4 ಫಾರ್ ಮ್ಯಾನೇಜ್ಮೆಂಟ್ ಎಜುಕೇಷನ್. ಸೊ ಅಲ್ಲಿ ನಾನು PG ಡಿಪ್ಲೊಮಾ ಮಾಡಿದೆ, ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಸೊ ಆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದಾದಮೇಲೆ ಐ ಗಾಟ್ ಕ್ಯಾಂಪಸ್ ಸೆಲೆಕ್ಷನ್ ಆಯಿತು. ಇಲ್ಲೇ ಬ್ಯಾಂಗ್ಳೂರಿನಲ್ಲಿ ಹನಿವೆಲ್ನಲ್ಲಿ ಐ ಕೇಮ್ ಆ್ಯಸ್ HR ಮ್ಯಾನೇಜರ್ ಆಗಿ ನಾನು ಸೇರಿಕೊಂಡೆ. ಸೊ ಒಂದು 9 to 10 years ಕಾರ್ಪೊರೇಟಲ್ಲಿ ಕೆಲಸ ಮಾಡಿದೆ, ವೇರಿಯಸ್ HR ಫೀಲ್ಡ್ನಲ್ಲೇ ಸೀನಿಯರ್ ಮ್ಯಾನೇಜರ್ ಆಗಿ, AGM ಆಗಿ ಕೆಲಸ ಮಾಡಿದೆ. ಇನ್ ಬಿಟ್ವೀನ್ ಆಲ್ರೆಡಿ ನಾನು ಗೌರ್ಮೆಂಟ್ ಸರ್ವಿಸ್ನಲ್ಲಿ ಮುಂಚೆ ಕೆಲಸ ಮಾಡಿದ್ರಿಂದ ಇಲ್ಲೂ ಕೂಡ ಒಂದು ಆಪರ್ಚುನಿಟಿ ಇತ್ತು. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ KS ಎಕ್ಸಾಮ್ 2015ನಲ್ಲಿ KS ಎಕ್ಸಾಮ್ ತೊಗೊಂಡೆ. 2017 ಅಂದರೆ ಪ್ರೋಸೆಸ್ ಸ್ವಲ್ಪ ಲೇಟ್ ಇದೆ. UPSCನಲ್ಲಿ ಹೇಗೆ IAS ಎಕ್ಸಾಮ್ಸ್ ಎವ್ರಿ ಇಯರ್ ನಡೆಯುತ್ತೆ, ಅದೇ ರೀತಿ KS ಎಕ್ಸಾಮ್ಸು ಎವ್ರಿ ಇಯರ್ ನಡೆಯೋದಿಲ್ಲ. ಅಂದರೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ವೇಕೆನ್ಸೀಸ್ ಇರೋದಿಲ್ಲ. ಸೊ 2017ನಲ್ಲಿ ನಾನು ಎಕ್ಸಾಮ್ ತೊಗೊಂಡು I cleared, and then I got selected as Deputy Superintendent of Police. In fact, ನನ್ನ ಕ್ಯಾಟಗರಿನಲ್ಲಿ I was the topper. But after many years of quitting, again ಎಕ್ಸಾಮ್ ತೊಗೊಂಡು ಬರೆಯೋದು ಸ್ವಲ್ಪ ಕಷ್ಟ ಇತ್ತು, ಬಟ್ ಇಟ್ ಈಸ್ ಓಕೆ, ಮ್ಯಾನೇಜ್ಡ್. ಆ್ಯಂಡ್ ಅದಾದಮೇಲೆ ಟ್ರೈನಿಂಗ್ ಮಾಡಿದೆ ನಾನು ಕರ್ನಾಟಕ ಪೊಲೀಸ್ ಅಕಾಡೆಮಿನಲ್ಲಿ. ಟ್ರೈನಿಂಗ್ನಲ್ಲಿ ಐ ಗಾಟ್ ಒಂದು 4 ಪ್ರಶಸ್ತಿಗಳು ಬಂತು ನನಗೆ. I was awarded by Home Minister and Chief Minister of India for the best outgoing officer ಅಂತ ಹೇಳಿ, ಮತ್ತು ರೈಫಲ್ ಶೂಟಿಂಗ್ನಲ್ಲಿ. ಸೊ ಇದೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೊಂದು ಆಪರ್ಚುನಿಟಿ ನನಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ. ಸೊ ಇದೇ ಸ್ಕೂಲಲ್ಲಿ ಓದಿದ್ದು, ಇದೇ ಸ್ಕೂಲಲ್ಲಿ ಬೆಳೆದಿದ್ದು, ಮತ್ತು ವಾಪಸ್ ಇದೇ ಸ್ಕೂಲ್ಗೆ ಇವತ್ತು ಚೀಫ್ ಗೆಸ್ಟ್ ಆಗಿ ಬರ್ತಾಯಿದ್ದೀನಿ ಅಂತಂದರೆ ನನಗೆ ಭಾಳ ಐ ಫೀಲ್ ವೆರಿ ಪ್ರೌಡ್. ಐ ಫೀಲ್ ವೆರಿ ಹ್ಯಾಪಿ, ಆ್ಯಂಡ್ ಥ್ಯಾಂಕ್ ಯು ದತ್ತಾತ್ರೇಯ. ಹಿ ಈಸ್ ದಿ ಮೇನ್ ಸೋರ್ಸ್ ಬಿಹೈಂಡ್ ದಿಸ್, ಈ ಸ್ಕೂಲ್ಗೆ ಕರೆಯೋದಕ್ಕೆ. ಸುಮಾರು ಫಂಕ್ಷನ್ಗಳು ಅಟೆಂಡ್ ಮಾಡಿದ್ದೀನಿ, ಬಟ್ ಇಲ್ಲಿಗೆ ಬಂದಿದ್ದಾದಮೇಲೆ ನನಗೆ ಐ ಫೀಲ್ ವೆರಿ ಹ್ಯಾಪಿ, ಐ ಫೀಲ್ ಹೋಮ್ಲಿ. ನನಗೆ ಮನೆಯಲ್ಲೇ ಬಂದಿದ್ದೀನಿ ಅಂತ ಅನಿಸ್ತಾ ಇದೆ. ಸ್ಕೂಲ್ ಫಂಕ್ಷನ್ಸು, ಕಾರ್ಡಿಯಲ್ ಸ್ಕೂಲ್ ಫಂಕ್ಷನ್ಸಲ್ಲಿ ನಮ್ಮ ಕಾರ್ಡಿಯಲ್ ಸ್ಕೂಲಲ್ಲಿ ಗ್ರೌಂಡಲ್ಲೇ ಮಾಡ್ತಾಯಿದ್ವಿ. ಆವಾಗಲೂ ಅಷ್ಟೇ, ಇಷ್ಟೇ ಜನ ಕಿಕ್ಕಿರಿದು ಸೇರ್ತಾಯಿದ್ರು. ಆಲ್ಮೋಸ್ಟ್ 1,000 ಮೇಲೆ ಪೇರೆಂಟ್ಸ್ ಇವತ್ತು ಬಂದಿರಬೇಕು ಅನಿಸುತ್ತೆ.
ಎಲ್ಲ ಕಾತ್ರದಿಂದ ಕಾಯ್ತಾ ಇದ್ದೀರಾ ನೀವು ನಿಮ್ಮ ಮಕ್ಕಳನ್ನ ಪ್ರೋಗ್ರಾಮ್ ನೋಡೋದಕ್ಕೆ. ನಿಮ್ಮ ಮಕ್ಕಳು ಪ್ರೋಗ್ರಾಮು ಇನ್ನೇನು ನಾವೇನು ಲೇಟ್ ಮಾಡೋದಿಲ್ಲ, ಆದಷ್ಟು ಬೇಗ ಮುಗಿಸ್ತೀನಿ. ನಾನು ಆ್ಯಕ್ಚುಲಿ ಏನೂ ಇದನ್ನು ಸ್ಪೀಚ್ ಬರೆದಿರಲಿಲ್ಲ, ಯಾಕೆ ಅಂತಂದರೆ ನಮ್ಮ ಸ್ಕೂಲ್ ಅಲ್ವಾ, ನಾವು ಏನು ಬೇಕಾದ್ರೂ ಮಾತಾಡ್ಬೋದು ಅಂಥೇಳಿ. ಬಟ್ 2 ಥಿಂಗ್ಸ್ ಐ ವಾಂಟ್ ಟು ಟೆಲ್. ಅಂದರೆ ಇಲ್ಲಿ ಬಂದಿರೋವಂಥ ಮಕ್ಕಳಿಗೆ ಸಕ್ಸಸ್ಗೆ ದೇರ್ ಇಸ್ ನೋ ಶಾರ್ಟ್ಕಟ್. ಸೊ ವಿ ಶುಡ್ ರಿಮೆಂಬರ್ ದಿಸ್, ದೇರ್ ಇಸ್ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್. ಆಮೇಲೆ ಫೇಲ್ಯೂರ್ ಅಂದರೆ ಸೋಳೆ ಸಕ್ಸಸ್ನ ಮೊದಲನ ಸ್ಟೆಪ್. ಅಂದರೆ ಫೇಲ್ಯೂರ್ ಇಸ್ ದಿ ಫಸ್ಟ್ ಸ್ಟೆಪ್ ಟು ಸಕ್ಸಸ್. ಸೊ ಯು ಶುಡ್ ರಿಮೆಂಬರ್ ದೀಸ್ 2 ಥಿಂಗ್ಸ್. ದೇರ್ ಇಸ್ ನೋ ಶಾರ್ಟ್ಕಟ್. ದೇರ್ ಇಸ್ ಯು ಕೆನಾಟ್ ಡೈರೆಕ್ಟ್ಲಿ ರೀಚ್ ಟು ಎನಿ ಸಕ್ಸಸ್. ಈವನ್ ಇಫ್ ಯು ರೀಚ್, ಅಂದರೆ ನೀವು ರೀಚ್ ಆದ್ರೂ ಅದು ಟೆಂಪರರಿ ಆಗಿರುತ್ತೆ. ಇಟ್ ಈಸ್ ನಾಟ್ ಎ ಪರ್ಮನೆಂಟ್ ಸಕ್ಸಸ್. ಸೊ ಅದರಿಂದಾಗಿ ಇಫ್ ಇಟ್ ಈಸ್ ನಾಟ್ ಎ ಶಾರ್ಟ್ಕಟ್, ಏನು ಮಾಡಬೇಕು ಆಯಿತಾ? ಕೆಲವು ವರ್ಡ್ಸ್ ಎಲ್ಲ ನಾವು ಯೂಸ್ ಮಾಡಿದ್ರೆ ಹಾರ್ಡ್ ವರ್ಕಿಂಗು, ಕಮಿಟೆಡ್ಡು, ಮತ್ತು ಪರ್ಸಿವರೆನ್ಸ್ ಬೇಕು, ಪೇಷನ್ಸ್ ಬೇಕು, ಪಂಕ್ಚುವಲ್ ಆಗಿರಬೇಕು, ಇದೆಲ್ಲ ಹೇಳ್ತಾ ಇದ್ರೆ ಏನಾಗುತ್ತೆ, ಅದೆಲ್ಲ ಓನ್ಲಿ ವರ್ಡ್ಸಲ್ಲಿ ಮಾತ್ರ ಉಳಿದೋಗುತ್ತೆ. ಓನ್ಲಿ ಒನ್ ಥಿಂಗ್ ಈಸ್ ಪರ್ಮನೆಂಟ್, ದಟ್ ಈಸ್ ಕನ್ಸಿಸ್ಟೆನ್ಸಿ. ನಮ್ಮ ರಾಹುಲ್ ದ್ರಾವಿಡ್ ಹೇಗೆ ಕ್ರಿಕೆಟ್ ಆಡ್ತಾರಲ್ಲ, ಕನ್ಸಿಸ್ಟೆಂಟಾಗಿ ಔಟ್ ಆಗೋದಿಲ್ಲ. ಸೊ ಹೀಸ್ ಲೈಕ್ ಎ ವಾಲ್. ಆ ರೀತಿ ನೀವು ಲೈಫಲ್ಲಿ ಕನ್ಸಿಸ್ಟೆಂಟ್ ಆಗಿರಬೇಕು. ಈವನ್ ಇಫ್ ಯು ಆರ್ ಸ್ಕೋರಿಂಗ್ 70% ಮಾರ್ಕ್ಸ್, ಯು ಶುಡ್ ಬಿ 70% ಇನ್ ಎವ್ರಿ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್. ಒಂದರಲ್ಲಿ ಕೆಳಗಡೆ ಇರೋದು, ಒಂದರಲ್ಲಿ ಮೇಲೆ ಇರೋದು. ಸೊ ಅದನ್ನು ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಲೈಫಲ್ಲಿ ಸಿಗುತ್ತೆ. ಈಗ ನನ್ನ ಬಗ್ಗೆನೇ ನಾನು ಸ್ವಲ್ಪ ಹೇಳ್ಕೊಂಡೆ. ಯಾವ ರೀತಿ ಯು ಶುಡ್ ನಾಟ್ ಲೀವ್ ದಿ ಸ್ಟಡೀಸ್ ಇನ್ ಯುವರ್ ಲೈಫ್. ಓದಬೇಕು, ರೀಡಿಂಗ್ ಹ್ಯಾಬಿಟ್ ಇಟ್ಕೋಬೇಕು. ಆಮೇಲೆ ಸುಮಾರು ನೀವು ಸಕ್ಸಸ್ಫುಲ್ ಪೀಪಲ್ನ ನೀವು ನೋಡಿದ್ರೆ ಮೋಸ್ಟ್ ಆಫ್ ದೆಮ್ ಅವ್ರಿಗೆ ಒಂದು ಹಾಬಿ ಅಂತ 100% ಇರುತ್ತೆ. ಸೊ ಯು ಹ್ಯಾವ್ ಟು ಪರ್ಸ್ಯೂ ಒಂದು ಹಾಬಿ ಲೈಫಲ್ಲಿ ಇಟ್ಕೋಬೇಕು. ಬರೀ ಓದೋದೇ ಅಲ್ಲ, ಓದೋದನ್ನು ಬಿಟ್ಟು ಒಂದು ಚಟುವಟಿಕೆ ಇರಬೇಕು. ಐದರ್ ಸ್ಪೋರ್ಟ್ಸ್ ಆದರೂ ಇರಬೇಕದು, ಇಲ್ಲ ಸಿಂಗಿಂಗ್, ಡ್ಯಾನ್ಸಿಂಗ್, ರೀಡಿಂಗ್ ಆರ್ ಗಿಟಾರ್, ಮ್ಯೂಸಿಕ್, ಏನಾದರೂ ಒಂದು ಹಾಬಿ ಇಟ್ಕೊಳ್ಳಿ. ಸೊ ಆ ಹಾಬಿ ಇಟ್ಕೊಂಡಾಗ ಇಟ್ ಗಿವ್ಸ್ ಯು ಎ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಅಂದರೆ ಡಿಫ್ರೆಂಟ್ ಪರ್ಸ್ಪೆಕ್ಟ್ ಕೊಡುತ್ತೆ ನಿಮ್ಮ ಲೈಫಲ್ಲಿ. ನೀವು ಬೇರೆ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಮಾಡ್ಬೋದು. ನಿಮ್ಮ ಕ್ರಿಯೇಟಿವಿಟಿ ಹೊರಗಡೆ ಬರುತ್ತೆ. ಈವನ್ ಕುಕ್ಕಿಂಗ್ ಕ್ರಿಯೇಟಿವಿಟಿ ಹೊರಗಡೆ ಬರುತ್ತೆ ನಿಮಗೆ. ಸೊ ಅದರಿಂದಾಗಿ ಒಂದು ಹಾಬಿ ನಿಮ್ಮ ಲೈಫಲ್ಲಿ ಇಟ್ಕೊಳ್ಳಿ. ಐ ಆಲ್ಸೋ ಹ್ಯಾಡ್, ಈಗಲೂ ನಾನು ಹಾಬಿ ಇದೆ. ನಾನು ಸ್ಟೇಟ್ ರೆಪ್ರೆಸೆಂಟ್ ಮಾಡಿದೆ ಸ್ವಿಮ್ಮಿಂಗಲ್ಲಿ. ಆ್ಯಂಡ್ ರೈಫಲ್ ಶೂಟಿಂಗಲ್ಲಿ ಐ ರೆಪ್ರೆಸೆಂಟೆಡ್ ನ್ಯಾಷನಲ್ ಲೆವೆಲ್ ರೈಫಲ್ ರೆಪ್ರೆಸೆಂಟ್ ಮಾಡಿದೆ. ಸೊ ಐ ಹ್ಯಾವ್ ಗಾಟ್ 3 ಹಾಬೀಸ್ ಇಟ್ಕೊಂಡಿದ್ದೀನಿ. ಈವನ್ ಟುಡೇ ಐ ಪರ್ಸ್ಯೂ ದಟ್. ಆನ್ ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇಸ್ ಸ್ವಿಮ್ಮಿಂಗ್ ಹೊರಟೋಗ್ತೀನಿ. ನಾನು ಸ್ವಿಮ್ಮಿಂಗ್ ಮಾಡ್ತೀನಿ, ಬಾಸ್ಕೆಟ್ಬಾಲ್ ಆಡ್ತೀನಿ, ಟೇಬಲ್ ಟೆನ್ನಿಸ್ ಆಡ್ತೀನಿ. ಸೊ ಯು ಹ್ಯಾವ್ ಟು ಕೀಪ್ ದೀಸ್ 3 ಥಿಂಗ್ಸ್ ಇನ್ ಲೈಫ್. ಒಂದು, ದೇರ್ ಇಸ್ ನೋ ಶಾರ್ಟ್ಕಟ್ ಟು ಸಕ್ಸಸ್. ಸೆಕೆಂಡ್, ಬಿ ಕನ್ಸಿಸ್ಟೆಂಟ್. ಥರ್ಡ್, ಒಂದು ಹಾಬಿ ಇರಬೇಕು. ಒನ್ ಹಾಬಿ ಟು ಆಕ್ಯುಪೈ ಯು. ಅಂದರೆ ಪೂರ್ತಿ ದಿನ ನೀವು ಎಂಗೇಜ್ ಆಗಿರೋದಕ್ಕೆ ನಿಮಗೆ ಒಂದು ಟೈಮ್ ಟೇಬಲ್ ಸಿಗುತ್ತೆ ಇಷ್ಟಿದ್ರೆ. ಈಗ ಇಷ್ಟು ಜನ ಸೇರೋದ್ರಿಂದ ಕರೆಂಟ್ಲಿ ನಾನು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್, ಸೈಬರ್ ಕ್ರೈಮ್ ಈಸ್ಟ್ ಬ್ಯಾಂಗ್ಳೂರ್. ಈಗಿನ ವಾತಾವರಣ ನಾವೇನು ನೋಡ್ತಾ ಇದ್ದೀವಿ, ಅಂತರ್ಜಾಲದ ವಾತಾವರಣ, ಇದು ಇಂಟರ್ನೆಟ್ ವಾತಾವರಣ. ಇಂಟರ್ನೆಟ್ ಈಸ್ ಫೇಸ್ಲೆಸ್. ಅಂದರೆ ಯಾರು ಬೇಕಾದ್ರೂ ಮುಖವಾಡ ಹಾಕ್ಕೊಂಡು ತೋರಿಸ್ಕೋಬೋದು. ಅದರಿಂದಾಗಿ ಸುಮಾರು ಸೈಬರ್ ಕ್ರೈಮ್ಸ್ ಆಗ್ತಾ ಇದ್ದಾವೆ. ದಿನೇ ಹೆಚ್ಚುತ್ತಾ ಇದೆ. ಇಲ್ಲಿ ಎಲ್ಲ ಪೇರೆಂಟ್ಸ್ ಇದ್ದೀರಾ. ಸೊ ನಿಮಗೆ ಕೆಲವೊಂದು ಕಿವಿ ಮಾತು ಹೇಳೋದಕ್ಕೆ ಬಯಸ್ತೀನಿ. ಈಗ ಪ್ರೆಸೆಂಟ್ಲಿ ಒಂದು ಸೈಬರ್ ಕ್ರೈಮ್ ಭಾಳ ಇದು ಮಾಡ್ತಾಯಿದೆ. ನೀವು ಕೂಡ ಇನ್ಫ್ಯಾಕ್ಟ್ ನಮ್ಮ ಪ್ರಧಾನಮಂತ್ರಿಗಳು, ಪ್ರೈಮ್ ಮಿನಿಸ್ಟರ್ ಕೂಡ ಅದರದ್ದು ಉಲ್ಲೇಖ ಮಾಡಿದ್ದಾರೆ, ಡಿಜಿಟಲ್ ಅರೆಸ್ಟ್ ಅನ್ನೋದು. ಸೊ ಏನು ಮಾಡ್ತಾರೆ ಈ ಸೈಬರ್ ಕ್ರಿಮಿನಲ್ಸು, ನಿಮಗೆ ಕಾಲ್ ಮಾಡ್ತಾರೆ. ನಿಮ್ಗೆ ಎಷ್ಟೊಂದು ಜನಕ್ಕೆ ಕಾಲ್ ಬರ್ಬೋದು, ಅರ್ಲಿ ಮಾರ್ನಿಂಗ್ ಕಾಲ್ ಬರುತ್ತೆ 9 ಗಂಟೆ 10 ಗಂಟೆ ಟೈಮಲ್ಲಿ. ಅನ್ನೋನ್ ನಂಬರ್ಸಿಂದ ಬರ್ತವೆ. ನೀವು ಕಾಲ್ ರಿಸೀವ್ ಮಾಡಿದ ತಕ್ಷಣ ಅವರು ನಿಮಗೆ ನಾನು ಟ್ರಾಯಿಂದ ಕಾಲ್ ಮಾಡ್ತಾಯಿದ್ದೀನಿ, ಅಂದರೆ ಟೆಲಿಕಾಮ್ ಡಿಪಾರ್ಟ್ಮೆಂಟಿಂದ ಕಾಲ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಅಥವಾ ನಾನು ಫೆಡೆಕ್ಸಿಂದ ಕಾಲ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಸೊ ಆ ಕಾಲ್ ನೀವು ರಿಸೀವ್ ಮಾಡಿದ ತಕ್ಷಣ ನಿಮ್ಮದೊಂದು ಪಾರ್ಸೆಲ್ ಇದೆ, ಅಥವಾ ನಿಮ್ಮ ಮೊಬೈಲ್ನ ನಾವು ಬ್ಲಾಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ನೀವು ಗಾಬರಿ ಬೀಳ್ತೀರಾ. ಬೆಳಿಗ್ಗೆ 9-10 ಗಂಟೆನಲ್ಲಿ ಕಾಲ್ ಬರ್ತಾಯಿದೆ ನನಗೆ, ಈ ಥರ ಟೆಲಿಕಾಮ್ ಡಿಪಾರ್ಟ್ಮೆಂಟಿಂದ ಕಾಲ್ ಮಾಡ್ತಾಯಿದ್ದಾರೆ, ಏನು ಮಾಡಬೇಕು ನಾನು ಅಂತ ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್, ಡೋಂಟ್ ರಿಸೀವ್ ಅನ್ನೋನ್ ನಂಬರ್ಸಿಂದ ಕಾಲ್ನ ರಿಸೀವ್ ಮಾಡಿಬಿಡಿ. ರಿಸೀವ್ ಮಾಡಿದ್ರೆ ಕರೆಕ್ಟಾಗಿ ಕೂಲಂಕುಷವಾಗಿ ಕೇಳಿ. ಯಾರು ಟೆಲಿಕಾಮ್ ಡಿಪಾರ್ಟ್ಮೆಂಟಿಂದ ಆಗಲಿ ನಿಮಗೆ ಕಾಲ್ ಮಾಡೋದಿಲ್ಲ. ಕಾಲ್ ಮಾಡಿ ನಿಮಗೆ ನಿಮ್ಮ ನಂಬರ್ ಬ್ಲಾಕ್ ಮಾಡ್ತೀನಿ ಅಂತ ಯಾರು ಹೇಳೋದಿಲ್ಲ.
ಅದೆಲ್ಲ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಸರ್ವಿಸ್ ಪ್ರೊವೈಡರ್ಸ್ದು. ಏರ್ಟೆಲ್ ಇದ್ದರೆ ಏರ್ಟೆಲ್ನವರು, ಇನ್ಫ್ಯಾಕ್ಟ್ ಏರ್ಟೆಲ್ನವರು ಇವಾಗ ಕಾಂಟ್ಯಾಕ್ಟ್ಲೆಸ್ ಮಾಡಿದರೆ, ಅವರು ಕೂಡ ಕಾಲ್ ಮಾಡೋದಿಲ್ಲ ನಿಮಗೆ, ಯಾರು ಸರ್ವಿಸ್ ಪ್ರೊವೈಡರ್ ಕೂಡ ಕಾಲ್ ಮಾಡೋದಿಲ್ಲ. ಸೊ ಕಾಲ್ ಮಾಡಿದ ತಕ್ಷಣ ನಿಮ್ಗೆ ಹೇಳೋದು ಇಷ್ಟೇ, ನಿಮ್ಮ ನಂಬರ್ ಬ್ಲಾಕ್ ಮಾಡ್ತಾಯಿದ್ದೀನಿ, ಅಥಾರಿಟೀಸ್ಗೆ ನಿಮ್ಮ ನಂಬರ್ನ ನಾನು ಫಾರ್ವರ್ಡ್ ಮಾಡ್ತೀನಿ ಅಂಥೇಳಿ. ಸೊ ಇಮಿಡಿಯೇಟ್ಲಿ ಕಾಲ್ ಟ್ರಾನ್ಸ್ಫರ್ ಮಾಡ್ತಾರೆ. ಕಾಲ್ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ನಿಮಗೆ ಬ್ಯಾಕ್ಗ್ರೌಂಡಿಂದ ಒಬ್ಬರು ನಾನು ಪೊಲೀಸ್ ಆಫೀಸರ್ ಐಡೆಂಟಿಫೈ ಮಾಡ್ಕೊತ, ನಾನು ಪೊಲೀಸ್ ಆಫೀಸರ್ ಮುಂಬೈ ಪೊಲೀಸಿಂದ ಕಾಲ್ ಮಾಡ್ತಾಯಿದ್ದೀನಿ, ನಿಮ್ಮ ಆಧಾರ್ನ ಯೂಸ್ ಮಾಡಿ ಸಾಕಷ್ಟು ಕಡೆಗಳಲ್ಲಿ ಅಫೆನ್ಸ್ ಮಾಡಿದ್ದಾರೆ, ಬೇರೆ ಬೇರೆ ಪಾಸ್ಪೋರ್ಟ್ ತೊಗೊಂಡಿದ್ದಾರೆ, ಅಕೌಂಟ್ಗಳು ಓಪನ್ ಮಾಡ್ಕೊಂಡಿದ್ದಾರೆ, ಆ ಅಕೌಂಟಿಂದ ಬೇರೆ ಬೇರೆ ಕಡೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂಥೇಳಿ ನಿಮ್ಮನ್ನು ಬೆದರಿಸಿ ಅದರೊಳಗೆ ನಿಮ್ಗೆ ಹೇಳ್ತಾರೆ, ನಿಮಗೆ ಈ ಥರ ನಿಮ್ಮ ಅಕೌಂಟ್ನಲ್ಲಿರುವಂಥ ದುಡ್ಡುಗಳನ್ನ ನಮ್ಮ ಅಕೌಂಟಿಗೆ ನೀವು ಬೇರೆ RBI ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಾವು ಅದನ್ನು ವೆರಿಫೈ ಮಾಡ್ತೀವಿ, ವೆರಿಫೈ ಮಾಡಿ ನಿಮಗೆ ವಾಪಸ್ಸು ದುಡ್ಡನ್ನು ನಾವು ಕಳಿಸ್ತೀವಿ ಅಂಥೇಳಿ. ಇದರೊಳಗೆ ಸುಮಾರು ಜನ ದುಡ್ಡು ಕಳ್ಕೊಂಡಿದ್ದಾರೆ. ಈ ಎಲ್ಡರ್ಲಿ ಯಾರು ವಯಸ್ಸಾದವ್ರಂತ ಇದ್ದಾರೆ, ರಿಟೈರ್ಡ್ ಆಗಿರುವಂಥವ್ರು, ಎಸ್ಪೆಷಲಿ IT ಅಫಿಷಿಯಲ್ಸು, IT ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು, ಆಮೇಲೆ ಈ ಹೌಸ್ ವೈಫ್ಸು, ಇಂಥವರು ಇದರೊಳಗೆ ಸಾಕಷ್ಟು ದುಡ್ಡು ಕಳ್ಕೊಂಡಿದ್ದಾರೆ. ಮೊನ್ನೆ ನಾನು ಆಫೀಸಲ್ಲಿ ಕೂತ್ಕೊಂಡಿದ್ದಾಗ ಒಂದು ಕೇಸ್ ಬಂತು, 6.5 ಕೋಟಿ ಕಳ್ಕೊಂಡಿದ್ದಾರೆ, 6.5 crores. ಈ ಡಿಜಿಟಲ್ ಅರೆಸ್ಟಿಂದ ನೀವು ಜಾಗರೂಕರಾಗಿರಬೇಕು. ಅಂದರೆ ಅವ್ರು ಏನು ಹೇಳ್ತಾರೆ, ನಾನು ನಿಮ್ಮನ್ನು ಫೋನಲ್ಲಿ ಐಡೆಂಟಿಫೈ ಮಾಡಿಕೊಂಡು ನೆಕ್ಸ್ಟು ಸ್ಕೈಪ್ ಕಾಲ್ ತೊಗೊತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡಿ ಪೊಲೀಸ್ ಆಫೀಸರ್ಸ್ ಥರನೇ ಬಿಂಬಿಸ್ಕೋತಾರೆ. ನಿಮಗೆ ಹೇಳ್ತಾರೆ, ಈ ರೀತಿ ನೀವು ದುಡ್ಡನ್ನು ನಮ್ಗೆ ಈ ಥರ ಟ್ರಾನ್ಸ್ಫರ್ ಮಾಡಿದ್ರೆ ಅದನ್ನು ನಾವು ವೆರಿಫೈ ಮಾಡಿ ವಾಪಸ್ ನಿಮ್ಗೆ ಹಾಕ್ತೀವಿ ಅಂತ. ಯಾವುದೇ ಕಾರಣಕ್ಕೂ ದುಡ್ಡನ್ನು ಹಾಕೋಕ್ಕೆ ಹೋಗ್ಬೇಡಿ, ಕಾಲ್ನ ರಿಸೀವ್ ಮಾಡಬೇಡಿ. ಈ ಡಿಜಿಟಲ್ ಅರೆಸ್ಟ್ ಅಲ್ಲದೆ ಇನ್ನೊಂದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಇದೆ. ಈ ಇನ್ವೆಸ್ಟ್ಮೆಂಟ್ ಫ್ರಾಡಲ್ಲಿ ನಿಮಗೆ ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸ್ತೀನಿ ಅಂತ ಹೇಳಿ ನಿಮಗೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಮತ್ತು ಸ್ನ್ಯಾಪ್ಚಾಟು, ವಾಟ್ಸ್ಯಾಪು ಇದರೊಳಗಿಂದೆಲ್ಲ ಮೆಸೇಜ್ ಬರುತ್ತೆ. ದಯವಿಟ್ಟು ಅಂಥ ಮೆಸೇಜಸ್ನ ಯಾವುದನ್ನು ಎನ್ಕರೇಜ್ ಮಾಡಬೇಡಿ. ನಿಮಗೆ ಶೇರ್ಸಲ್ಲಾಗಲಿ ಅಥವಾ ಬೇರೆ ಕಡೆ ನೀವು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಬ್ಯಾಂಕಿಗೆ ಹೋಗಿ ಒಂದು ಡಿಮ್ಯಾಟ್ ಅಕೌಂಟ್ ಹಾಕ್ಕೊಳ್ಳಿ. ಡಿಮ್ಯಾಟ್ ಅಕೌಂಟಿಂದ ಶೇರ್ಸಲ್ಲಿ ಶೇರ್ ಟ್ರೇಡಿಂಗ್ ಮಾಡ್ಬೋದು ನೀವು. ಸೆಬಿ ಗೈಡ್ಲೈನ್ಸ್ ಇದೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂಥೇಳಿ. ಸೊ ಅದರಿಂದ ಗೈಡ್ಲೈನ್ಸ್ ಇದ್ದಾವೆ ಯಾವ ರೀತಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂಥೇಳಿ. ಸೊ ಈ ಇನ್ವೆಸ್ಟ್ಮೆಂಟ್ ಫ್ರಾಡಲ್ಲಿ ಸುಮಾರು ಜನ ಮೋಸ ಹೋಗಿದ್ದಾರೆ. ಅವ್ರು ನಿಮಗೆ ಇನ್ಸ್ಟಿಟ್ಯೂಷನಲ್ ಸೇಲ್ಸಲ್ಲಿ ನಾನು ನಿಮಗೆ IPO ಕೊಡ್ತೀನಿ, ಇನಿಷಿಯಲ್ ಪಬ್ಲಿಕ್ ಆಫರಲ್ಲಿ ನಿಮಗೆ ಶೇರ್ಸ್ನ ನಾವು ಡೈರೆಕ್ಟಾಗಿ ನಿಮಗೆ ಬಿಡುಗಡೆ ಮಾಡ್ತೀವಿ, ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಹಾಕ್ತೀವಿ ಅಂತೇಳಿ ನಿಮ್ಮ ಹತ್ರ ದುಡ್ಡನ್ನು ಅವರು ತೊಗೊಂಡ್ಬಿಡ್ತಾರೆ. ಆಮೇಲೆ ನೀವು ಅದು ಯಾವುದೇ ಕಾರಣಕ್ಕೂ ನಿಮಗೆ ವಾಪಸ್ ಸಿಗೋದಿಲ್ಲ. ಒಂದು ಸಲ ನೀವು ಟ್ರಾನ್ಸ್ಫರ್ ಮಾಡಿದ್ರೆ ಮುಗೀತು. ಅದಲ್ಲದೆ OTP ಫ್ರಾಡ್ಸ್ ಆಗ್ತಾ ಇದ್ದಾವೆ, ಸುಮಾರು ಬ್ಯಾಂಕಿಂಗ್ ಫ್ರಾಡ್ಸ್ ಆಗ್ತಾ ಇದ್ದಾವೆ. ಸೊ ಗೂಗಲ್ನಲ್ಲಿ ನೀವು ಸರ್ಚ್ ಮಾಡಿದಂಥ ಎಲ್ಲದೂ ನಿಜವಲ್ಲ. ನಿಜ ಇದೆ, ಜೆನ್ಯೂನ್ ಆಗಿರೋದಿದೆ, ಬಟ್ ಎಲ್ಲದೂ ನಿಜವಲ್ಲ. ಸೊ ಆದ್ದರಿಂದ ನೀವು ಭಾಳ ಜಾಗರೂಕರಾಗಿರಬೇಕು. ಯಾವ ರೀತಿ ನೀವು ಡಿಜಿಟಲ್ ಎನ್ವೈರ್ಮೆಂಟಲ್ಲಿ, ಇಂಟರ್ನೆಟ್ಟಲ್ಲಿ ಯಾವ ರೀತಿ ನೀವು ಸರ್ಚ್ ಮಾಡ್ತೀರಾ ಅದನ್ನು ಕೇರ್ಫುಲ್ಲಾಗಿ ನೋಡಿ. ನೀವು ನೋಡಿದ್ದನ್ನು ಪ್ರಮಾಣೀಕರಿಸಿ ಆಮೇಲೆ ನೀವು ಅದಕ್ಕೆ ಸ್ಟೆಪ್ಸ್ ತೊಗೊಳ್ಳಿ. ಬ್ಯಾಂಕಿಂಗ್ ಏನಾದರೂ ರಿಲೇಟೆಡ್ ಇದೆ, ಬ್ಯಾಂಕಿಗೆ ಹೋಗಿ ನಿಮ್ಮ ಕೆಲಸಗಳು ಮಾಡ್ಕೊಳ್ಳಿ. ಇಂಟರ್ನೆಟ್ಟಲ್ಲಿ ಯಾವುದನ್ನು ನೀವು ಬಿಲೀವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಅದು ಫೇಸ್ಲೆಸ್. ಈವನ್ ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ನಿಮ್ಮದು ಫೇಕ್ ID ಮಾಡ್ಕೊತಾರೆ, ಮಾರ್ಫಿಂಗ್ ಮಾಡ್ತಾರೆ, ಆಯಿತಾ. ಸೊ ಅದರಿಂದ ಎಲ್ಲ ಇಟ್ ಕಮ್ಸ್ ಅಂಡರ್ IT ಆ್ಯಕ್ಟ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟಲ್ಲಿ ಕೆಳಗಡೆ ಬರುತ್ತೆ. ಸುಮಾರು ಅದರೊಳಗೆ ಪನಿಷ್ಮೆಂಟ್ಸ್ ಇದ್ದಾವೆ, ಭಾಳ ಕೇರ್ಫುಲ್ಲಾಗಿರಬೇಕು. ಸೋಷಿಯಲ್ ಮೀಡಿಯಾ ಇಸ್ ವೆರಿ ಡೇಂಜರಸ್ ಫಾರ್ ಸ್ಕೂಲ್ ಚಿಲ್ಡ್ರನ್. ಡು ನಾಟ್ ಎನ್ಕರೇಜ್ ಸೋಷಿಯಲ್ ಮೀಡಿಯಾ, ಎಸ್ಪೆಷಲಿ ವಾಟ್ಸಪ್ ಆಗಲಿ, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ IDಗಳು ಸಣ್ಣ ಮಕ್ಕಳು ಕ್ರಿಯೇಟ್ ಮಾಡ್ಕೊಳ್ಳೋದು ಅವರು. ಸೊ ಮೇಂಟೈನ್ ಡಿಜಿಟಲ್ ಸ್ಟ್ರಿಕ್ಟ್ನೆಸ್. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಸ್ಟ್ರಿಕ್ಟ್ನೆಸ್ನ ಮೇಂಟೈನ್ ಮಾಡಿ. ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳಿಗೆ 10th ಅಥವಾ PUC ಆಗೋವರೆಗೂ, +2 ಆಗೋವರೆಗೂ ದಯವಿಟ್ಟು ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ ಕೊಡಬೇಡಿ. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಬಿಹೇವಿಯರ್ ಇಟ್ಕೋಬೇಕು, ಯಾವ ರೀತಿ ಫ್ರೆಂಡ್ಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸುಮಾರು ಜನ ಮೋಸ ಹೋಗಿದ್ದಾರೆ. ಆಮೇಲೆ ಇವರು ಕೂಡ ತಪ್ಪು ಮಾಡುವಂಥ ಪ್ರಸಂಗಗಳಿರ್ತವೆ. ಆದ್ದರಿಂದಾಗಿ ಸೋಷಿಯಲ್ ಮೀಡಿಯಾಯಿಂದ ನೀವು ಸ್ವಲ್ಪ ದೂರ ಉಳಿಸಿದ್ರೆ, ಮಕ್ಕಳನ್ನ ದೂರ ಇರಿಸಿದ್ರೆ ಒಳ್ಳೆಯದು. ರೀಲ್ಸು ಮತ್ತು ಇದು ಎಲ್ಲ ಒಂದು ಫನ್ಗಿದೆ, ಅದನ್ನು ಮಾಡ್ಕೊಳ್ಳಿ. ಬಟ್ ಆದರೆ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಹೇಳ್ತೀವಲ್ಲ, ಸೊ ಜಾಸ್ತಿ ಮಾಡೋದು ಬೇಡ. ಸೊ ಅದರಿಂದ ಹಿಂದೆ ಉಳಿಯೋದೆ ಭಾಳ ಉತ್ತಮ ಅಂತ ಹೇಳ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿಮ್ಮನ್ನು ಜಾಸ್ತಿ ಹೊತ್ತು ಕಾಯಿಸ್ದಲೇ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನನಗೆ ಈ ಆಪರ್ಚುನಿಟಿ ಕೊಟ್ಟಂಥ ಸಂಸ್ಥೆಗೆ ಮತ್ತು ಪ್ರೆಸಿಡೆಂಟ್ ಅವರಿಗೆ ಮತ್ತು ಸ್ಕೂಲ್ನ ಆಡಳಿತ ಮಂಡಳಿಗೆ ನನ್ನ ನಮಸ್ಕರಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ.
ತಾವು ಕಂಡ ಕಾರ್ಡಿಯಲ್ ಸಂಸ್ಥೆ, ಪ್ರಸ್ತುತ ಕಾರ್ಡಿಯಲ್ ಸಂಸ್ಥೆ ಹೇಗಿದೆ, ಮುಂದೆ ಕಾರ್ಡಿಯಲ್ ಸಂಸ್ಥೆ ಹೇಗೆ ಆಗಬೇಕು, ವೃತ್ತಿಯಲ್ಲಿ ತಮ್ಮ ಪಯಣ ಹೇಗಿತ್ತು, ಮತ್ತು ಪ್ರಸ್ತುತ ಎಲ್ಲ ಪೋಷಕರಿಗೂ ಅಗತ್ಯವಾಗಿ ಬೇಕಾದಂತಹ ಸೋಷಿಯಲ್ ಮೀಡಿಯಾದಂತಹ ಅವೇರ್ನೆಸ್ಸನ್ನು ನಮ್ಮ ಚೀಫ್ ಗೆಸ್ಟ್ ಕೊಟ್ಟಿದ್ದಾರೆ. ಪ್ಲೀಸ್ ಗಿವ್ ಹಿಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಹಿ ಈಸ್ ದ ಆಪ್ಟ್ ಪರ್ಸನ್ for gracing this function. Really, I feel personally happy, sir. Thank you so much. ಮತ್ತು ಮೈದಾನದ ಸುತ್ತ ನೀವು ಒಂದ್ಸಲ ಸುಮ್ಮನೆ ಕಣ್ಣಾಡಿಸಿದ್ರೆ ಯು ಕ್ಯಾನ್ ಸಿ ದ ಬ್ಲಡ್ ಡೊನೇಷನ್ ಆಂಬ್ಯುಲೆನ್ಸ್ ಇಸ್ ಸ್ಟ್ಯಾಂಡಿಂಗ್ ಆ್ಯಂಡ್ ಒನ್ ಮೋರ್ BP ಶುಗರ್ ಟೆಸ್ಟ್ ಇಸ್ ಗೋಯಿಂಗ್ ಆನ್ ಫ್ರೀ ಆಫ್ ಕಾಸ್ಟ್. ಸೊ ಪೋಷಕರಲ್ಲಿ ವಿನಂತಿ, ರಕ್ತದಾನ ಮಾಡಲು ಇಚ್ಛಿಸುವವರು, ನಾವ್ಯಾರು ಫೋರ್ಸ್ ಮಾಡ್ತಾ ಇಲ್ಲ, BP ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಮೈದಾನದ ಬಲಭಾಗದಲ್ಲಿ ಆ ಕೌಂಟರ್ ರೆಡಿ ಇದೆ. ಸೊ ಯು ಜಸ್ಟ್ ಗೋ ಆ್ಯಂಡ್ ಹ್ಯಾವ್ ದಿಸ್ ಫೆಸಿಲಿಟಿ. ಸೊ ಪೇರೆಂಟ್ ಸ್ಪೋರ್ಟ್ಸ್ ವಿಂಗಲ್ಲಿ ಯಾರಿಗೆ ಪ್ರಶಸ್ತಿ ಬಂದಿದೆ ಈಗಾಗಲೇ ಸರ್ಕ್ಯುಲರ್ಸ್ನ ಕಳಿಸಿದ್ದೀವಿ. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬಂದು ತಾವಾಗೆ ನಿಂತರೆ ಕಾರ್ಯಕ್ರಮದ ಸಮಯವನ್ನು ನಾವು ಕಾಪಾಡ್ಕೋಬೋದು. Our next program, it is the time to recognize, honor, acknowledge and appreciate the exceptional achievements of our meritorious students. Cordial Education Committee is presenting proficiency awards to those who have excelled academically, creatively in various other domains. ಕಾರ್ಡಿಯಲ್ ಸಂಸ್ಥೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀಮತಿ ನಿರ್ಮಲಾ ಮೇಡಮ್ ರವರನ್ನು. Good morning, everyone. Good morning, everyone. Now it's a time to appreciate our cordialites who have secured Proficiency Award for their hard work and determination to score the highest marks in the year 2023-24. I request the chief guest, Captain Lakshmikant, to give away these special awards to our twinkling stars. First of all, I call upon Ganavi B from 4th Standard A section, who has scored 863 out of 900. Anjana J. Shetty, 4th B, scored 878 out of 900. Shravani K, 4th C, scored 851 out of 900. I request the parents to encourage the cordialites for their academic performance. Dushyant Gowda, KM from 4th D, 893 out of 900. Thank you, sir. I request President of Cordial Education Committee, Mr. S.N. Venugopal, to give away the prizes for the 3rd standard. From A section, Akruti Singh, 891 out of 900. Kushal J. Aradhya from B section, 898 out of 900. I request the parents to please encourage the cordialites. Rishika R. from 3rd C,
879 out of 900. Chinmay R from D section, 878 out of 900. Thank you, sir. Now I'll move upon to our Vice President, Dattatreya BC, to give away the prizes to second standard A section, Clinton Steve Pinto, 887 out of 900. Lakesha P, B section, 896 out of 900. Baushya R from C section, 895 out of 900. Varuni R from D section, 887 out of 900. Thank you, sir. Now I request Secretary of Cordial Education Committee, Mr. M.V. Vasudevan, to give away the prizes to first standard A section, Meghana M, who has scored 731 out of 800. Ashika Raksha of B section, 791 out of 800. N. Rashmi from C section, 793 out of 800. I request the parents please to encourage. Samruddhi D.U. Jadhav from D section, Samruddhi D.U. Jadhav from D section, 782 out of 800. Aditi R. Mogavir from E section, 791 out of 800. Thank you, sir. Now I like to call upon the Treasurer of Cordial Education Committee, Mr. Satish Kumar D, to give away the prizes to UKG A section, Shreyas Gowda U. UKG A section, Shreyas Gowda U, 498 out of 500. Pratiksha B from B section, 500 out of 500. Diyan Mayana of C section, 498 out of 500. Vidya Amruta S. Vandali from D section, 498 out of 500. Vidya Amruta S. Vandali from D section, 498 out of 500. Navya R. Gowda from E section,
500 out of 500. Now I request, thank you sir, thank you. Now I request our team captain, the principal of Cordial High School, Srimati Radha Prashant, to give away the prizes for LKG A section, Janavi KM, who has scored 300 out of 300. Dhruva S. Dev from B section, 299 out of 300. Thank you, ma'am. Now I like to welcome the headmistress of Cordial High School, Sunita R. Egade, to give away the prize for LKG C section, Dharmika V, who has scored 300 out of 300. Chetan Krishna LS from pre-KG, who has scored 149 out of 150. The foundation of Cordial School from pre-KG. So appreciate to every proficiency winners. Success is the sum of all small efforts repeated day in and day out. We are proud of our blooming buds, hard work and success. Thank you one and all. ಥ್ಯಾಂಕ್ ಯು ನಿರ್ಮಲಮ್ಮ. ಹುಚ್ಚನಂತೆ ಇರು, ಪೆದ್ದನಂತೆ ಇರು, ನೀನು ನೀನಾಗಿರು. ಗುರಿಯೆಡೆಗೆ ಹೆಜ್ಜೆ ಹಾಕುತ್ತಿರುವ ನಿನ್ನ ಅರಿಯದವರಿಗೆ ಸಾಧನೆಯ ಶಿಖರದೊಂದಿಗೆ ಪರಿಚಯವಾಗುವಂತಿರು. ಸಾಧನೆಗೈದ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೂ ಜೋರಾದ ಚಪ್ಪಾಳೆ. ಪ್ರೇಕ್ಷಕರು ಇದ್ದೀರಾ ಅಂತ ಹೇಗೆ ಗೊತ್ತಾಗೋದು? ಇನ್ನೂ ಜೋರಾಗಿ ಬರಬೇಕು ಚಪ್ಪಾಳೆ. ಕಾರ್ಯಕ್ರಮದ ಮುಂದಿನ ಹಂತ ಇದಾಗಲೇ ಹೇಳಿದ ಹಾಗೆ ಪೋಷಕರ ಕ್ರೀಡಾಕೂಟ. ಈ ಪ್ರಶಸ್ತಿ ಸಮಾರಂಭವನ್ನು ನಡೆಸಿಕೊಡಲು ಬರ್ತಾ ಇದ್ದಾರೆ ಶ್ರೀಮತಿ ಮಾಲಾ ಮೇಡಮ್ ರವರು. ಐ ವೆಲ್ಕಮ್ ಮಾಲಾ ಮ್ಯಾಮ್ ಆನ್ ಸ್ಟೇಜ್. ಐ ರಿಕ್ವೆಸ್ಟ್ ದ ವಿನ್ನರ್ parents to be near the stage. A very good morning. I extend my welcome to one and all present here for Cordial Ananda Taranga. It gives me immense pleasure to host Parent Sports Meet Awardees, which was held on 30th of October 2024, Cordial Creedotsava. Not just for children, we arranged athletic events for parents, and even parents enthusiastically participated. It gives me joy to announce the winners. So now, let's welcome the winners with a huge round of applause. I request our honorable guest, chief guest, Captain Lakshmikant, Assistant Commissioner of Police, to give away the prizes. Male parents, event number 1, running race. First place goes to Nayaz, father of Syed, of 4th standard B section. First place goes to Nayaz, father of Syed, 4th standard B section. Second place goes to Nagaraj, father of Maithili, of 4th standard D section. Third place goes to Shivashankar M, father of Sai Prasad, of 2nd standard C section. I request our chief guest to give away the prizes.
Thank you, sir. Second event, Balloon Cup game. First place goes to Karthik, father of Sanika K of 6th standard B section. Not there. Next. Second place goes to Balaji, father of Santosh of pre-KG. Third place goes to Suresh, father of Tanusha, 7th standard B section. Thank you, sir. Now I request our President Sri S.N. Venugopal to give away the prizes to the winners. Third place goes to Suresh, father of Tanusha of 7th standard B section. Nandish, father of Chukki of 3rd standard B section. Nandish, father of Chukki of 3rd standard B section. Thank you, sir. Female parents, event number 3, Japanese race. First place goes to Padma, mother of Prabhas, 2nd standard E section. I request our secretary, Sri M.V. Vasudevan sir, to give away the prizes. Padma, mother of Prabhas, 2nd standard E section. Second place goes to Akshata R, mother of Aditi, 2nd standard E section. Encourage the winners with a big round of applause. Akshata R, mother of Aditi, 2nd standard E section. Thank you, sir. I request our treasurer, Sri Satish Kumar, to give away the prizes for the winners. Third place goes to Shweta R, mother of Purvik, 2nd standard E section. Event number 4, Bomb in the City. First place goes to Suma, mother of Shreya V, 3rd standard B section. Thank you, sir. Now I request our Vice President, Sri Dattatreya Chikkanna, to give away the prizes. Second place goes to Shilpa, mother of Ritiksha, 3rd standard B section. Third place goes to Sonia Pinto, mother of Kristen Pinto of 6th standard D section. With this, thank you, sir. With this, the memorable sports meets awardee ceremony comes to an end. A wholeheartedly thank you, parents, for your zeal in participating and support, which made Sports Day a grand success. Thank you, one and all. Thank you, Mala ma'am. ಹುಸಿ ನಗುತ್ತ ಬಂದೇವ ನಸು ನಗುತ್ತ ಬಾಳೋಣ ತುಸು ನಗುತ್ತ ತೆರಳೋಣ ಜಡನೂರು ವರುಷಾನ ಹರುಷಾದಿ ಕಳೆಯೋಣ ಯಾಕಾರೆ ಕೆರಳೋಣ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಈ ಕವನದೊಂದಿಗೆ ಕಾರ್ಯಕ್ರಮದ ಮೊದಲ ಭಾಗವನ್ನು ಉನ್ನತ ಮಟ್ಟದಲ್ಲೇ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಐ ರಿಕ್ವೆಸ್ಟ್ ಆಲ್ ದ ಡಿಗ್ನಿಟರೀಸ್ ಆನ್ ದ ಡಯಾಸ್. ಫಸ್ಟ್ ಪ್ರೈಸ್ ನಯಾಜ್, ಫಾದರ್ ಆಫ್ ಸೈಯದ್, running race, first place. I request Datta sir to give away the prizes. Sorry sir for the interruption. Nayaz, father of Syed. Instead of father, mother is present today. Second prize, Nagaraj, father of Maithili. Instead of father, mother is present. Hearty congratulations. Thank you, Datta sir. Now I request all the dignitaries on the dais to be seated in front of the stage. Now here is the time to start
ಕಲ್ಚರಲ್ ಪ್ರೋಗ್ರಾಮ್. ಎಲ್ಲ ಪೋಷಕರು ಬಹಳ ಆತುರದಿಂದ ಕಾಯ್ತಾ ಇದ್ದೀರಾ ಅಂದರೆ ಜೋರಾದ ಚಪ್ಪಾಳೆ ಕೊಡಬೇಕು. ಎಷ್ಟು ಚಪ್ಪಾಳೆ ಬರುತ್ತೆ ಅಷ್ಟು ಬೇಗ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಐ ನೋ ಯು ಆರ್ ವೇಟಿಂಗ್ ಫಾರ್ ದಿಸ್. ಬನ್ನಿ ಸರ್. Third prize winner, Shivashankar M, father of Sai Prasad. He is near the stage. I request our team to give away the prize. I request Tippeswamy sir on the stage to give this prize to the parent. Shivashankar M, father of Sai Prasad, third prize, running race. ಲೇಟೆಸ್ಟ್ ಆಗಿ ಬಂದು ಪ್ರೈಸ್ ತಗೊಳ್ತಾ ಇದ್ದಾರೆ. ಚಪ್ಪಾಳೆ ತಟ್ರಿ. ದಯವಿಟ್ಟು ಎಲ್ಲ ಗಣ್ಯರು ತಮಗಾಗಿ ಮೀಸಲಿಟ್ಟಿರುವಂತಹ ಕುರ್ಚಿಗಳಲ್ಲಿ ಕೂತು ಸಾಂಸ್ಕೃತಿಕ ಕಾರ್ಯಕ್ರಮದ ರಸ ದೌತಣವನ್ನು ಸವಿಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. 1980ರಿಂದ 2024ರವರೆಗೆ ಸಂಸ್ಥೆಯ ಎಲ್ಲ ಹೆಜ್ಜೆಗಳನ್ನು, ಎಲ್ಲ ಮುಖಪುಟಗಳನ್ನು ತಮ್ಮ ಮುಂದೆ ಕ್ರೋಢೀಕೃತವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಮತಿ ವೆಂಕಟರತ್ನ ಮೇಡಮ್ ರವರು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀಮತಿ ವೆಂಕಟರತ್ನ ಮೇಡಮ್. ಕಾರ್ಡಿಯಲ್ ಮೈಲಿಗಲ್ಲು ದಂತಕತೆ. ಇಲ್ಲಿ ಉಪಸ್ಥಿತರಿರುವವರೆಲ್ಲರಿಗೂ ಶುಭೋದಯ. ಆತ್ಮೀಯ ಪೋಷಕರೇ, ಕಾರ್ಡಿಯಲ್ ಶಾಲೆ ನಡೆದು ಬಂದ ಹಾದಿಯ ಪಕ್ಷಿ ನೋಟವನ್ನು ನಿಮ್ಮ ಮುಂದೆ ತೆರೆದಿಡಲು ನಾನು ಶ್ರೀಮತಿ ವೆಂಕಟರತ್ನ. ಶಾಲೆಯೊಂದನ್ನು ಪ್ರಾರಂಭಿಸಬೇಕು, ಸಮಾಜಕ್ಕೆ ಸ್ಪಂದಿಸುವ ಕಾರ್ಯ ಮಾಡಬೇಕು ಎಂದು ಯೋಚಿಸಿ ಹೊಸದನ್ನು ಮಾಡಬೇಕು ಎಂಬ ತುಡಿತದ ಮನೋಭಾವ ಹೊಂದಿದ್ದ ಉತ್ಸಾಹಿ ಯುವ ಮನಸ್ಸಿನ ವಯಸ್ಕರು ಕ್ರಿಸ್ತಶಕ 1980ರಲ್ಲಿ ನಮ್ಮ ಹೆಮ್ಮೆಯ ಕಾರ್ಡಿಯಲ್ ಶಾಲೆಯನ್ನು ಆರಂಭಿಸಿದರು. ಇಂದು ವಿಜಯನಗರವಾದ ಈ ಸ್ಥಳ ಅಂದು ಹೊಸಹಳ್ಳಿ ಎಂಬ ಹೆಸರಿನಿಂದ ಗುರುತಿಸಿದ್ದು, ಈ ಸ್ಥಳದಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದು ಕೇವಲ 2 ಕೊಠಡಿಗಳ 15 ವಿದ್ಯಾರ್ಥಿಗಳೊಂದಿಗೆ ಶಾಲೆ ಪ್ರಾರಂಭಿಸಿದರು. ಪೋಷಕರೇ, ಅವರು ಯಾರಿರಬಹುದು ಎಂಬ ಕುತೂಹಲ ನಿಮಗೆ ಇದೆ. ಇನ್ನು ಕೆಲವರಿಗೆ ತಿಳಿದಿರುವಂತೆ ಅಂದಿನಿಂದ ಇಂದಿನವರೆಗೂ ಶಾಲಾ ಬೆಳವಣಿಗೆಗಾಗಿ ತಮ್ಮ ಹೆಚ್ಚಿನ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವ ಶ್ರೀಯುತ ಎಸ್.ಎನ್. ವೇಣುಗೋಪಾಲ್ರವರು ಹಾಗೂ ಶ್ರೀಯುತ ಎಂ.ವಿ. ವಾಸುದೇವನ್ರವರು ತನು ಮನ ಧನದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರೊಂದಿಗೆ ಇದ್ದು ಇಂದು ನಮ್ಮೆಲ್ಲರಿಂದ ದೂರವಾಗಿರುವ ದಿವಂಗತ ಶ್ರೀಯುತ ನಾಗರಾಜ್ರವರು, ಶ್ರೀಯುತ ಚಿಕ್ಕಣ್ಣರವರು, ಶ್ರೀಯುತ ವಾದಿರಾಜ್ರವರು, ಶ್ರೀಯುತ ದಾಮೋದರನ್ರವರು ಇವರೆಲ್ಲರ ಭದ್ರ ಬುನಾದಿ ಹಾಕಿ ಶ್ರಮಿಸಿ ಬೆಳೆಸಿದ ಶಾಲೆ ನಮ್ಮ ಕಾರ್ಡಿಯಲ್ ಶಾಲೆ. ಕೇವಲ 2 ಕೊಠಡಿಗಳು 15 ವಿದ್ಯಾರ್ಥಿಗಳಿಂದ ಆರಂಭವಾದ ನಮ್ಮ ಕಾರ್ಡಿಯಲ್ ಶಾಲೆಯ ಚಿಹ್ನೆಯ ಪ್ರತೀಕವಾದ ಆಲದ ಮರದಂತೆ ಬೆಳೆದು ಮೊದಲು 1982ರಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದು ಪ್ರಾಥಮಿಕ ತರಗತಿಗಳು, ನಂತರ ಹಿರಿಯ ಪ್ರಾಥಮಿಕ ತರಗತಿಗಳು, 1992ರಲ್ಲಿ ಪ್ರೌಢಶಾಲಾ ತರಗತಿಗಳು ಮಾನ್ಯತೆಯನ್ನು ಪಡೆದು ಬೆಳೆದು 1-2 ಇದ್ದ ತರಗತಿಗಳ ವಿಭಾಗಗಳಲ್ಲಿ ಇಂದು 4-5 ವಿಭಾಗಗಳವರೆಗೂ ಬೆಳೆದು 2000 ವಿದ್ಯಾರ್ಥಿಗಳು ಇರುವುದು ಹೆಮ್ಮೆಯ ವಿಚಾರ. ಶಾಲೆಯ ಬೆಳವಣಿಗೆಗೆ ಶ್ರಮಿಸಿದವರು ಅಪಾರ.
ಅವರಲ್ಲಿ ನಿಮ್ಮಂತಹ ಪೋಷವರ್ಗದವರ ಪಾತ್ರ ಬಹಳ ಪ್ರಮುಖವಾದದ್ದು. ಇಂದು ವಿಜಯನಗರದ ಸುತ್ತಮುತ್ತ ICSE, CBSE ಶಿಕ್ಷಣ ನೀಡುವ ಶಾಲೆಗಳ ನಡುವೆ ನಮ್ಮ ಶಾಲೆಯು ನೀಡುತ್ತಾ ಬಂದಿರುವ ಶೈಕ್ಷಣಿಕ ಗುಣಮಟ್ಟ ಉತ್ತಮವಾಗಿದ್ದು, ಅದರೊಂದಿಗೆ ಅತ್ಯುನ್ನತ ಮಟ್ಟದ ನುರಿತ ಶಿಕ್ಷಕ ವೃಂದ ಹಾಗೂ ಪೋಷಕರಿಗೆ ಹೊರೆಯಾಗದ ರೀತಿಯಲ್ಲಿ ಶಾಲಾ ಶುಲ್ಕವಿದ್ದು ವಿಜಯನಗರದಲ್ಲಿನ ಪ್ರತಿಷ್ಠಿತ ಶಾಲೆಯಾಗಿ ಎಂದಿಗೂ ಮಾನ್ಯತೆ ಪಡೆದಿದೆ. ಇದು ಹೆಮ್ಮೆಯ ವಿಚಾರವೇ ಸರಿ. ಇನ್ನು ನಮ್ಮ ಆಡಳಿತ ಮಂಡಳಿಯವರು ಕೇವಲ ಶಾಲೆಯಲ್ಲಿ ಶೈಕ್ಷಣಿಕ, ಸಾಮಾಜಿಕ, ನೈತಿಕ ಬೆಳವಣಿಗೆಗೆ ಸಹಕಾರ ನೀಡುತ್ತಿರುವುದಲ್ಲದೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಇಂದು ಅಂತಹ ನಮ್ಮ ವಿದ್ಯಾರ್ಥಿಗಳು ಸಮಾಜದ ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ, ಅಲ್ಲದೆ ವಿದೇಶಗಳಲ್ಲೂ ಸಾಧನೆ ತೋರುತ್ತಿದ್ದಾರೆ. ಕೇವಲ ಅವರ ಬೆಳವಣಿಗೆ ಮಾತ್ರವಲ್ಲ, ಅದರೊಂದಿಗೆ ತಾವು ನಡೆದು ಬಂದ ಹಾದಿಯನ್ನು ಸ್ಮರಿಸುತ್ತಾ ಇಂದು ಆರ್ಥಿಕವಾಗಿ ಹಿಂದುಳಿದ ಇಂದಿನ ವಿದ್ಯಾರ್ಥಿಗಳಿಗೆ ಸಹಾಯ ನೀಡಲು ನಮ್ಮ ಆಡಳಿತ ಮಂಡಳಿಯವರೊಂದಿಗೆ ಕೈಜೋಡಿಸಿ ನಿಂತಿರುವುದು ಹೆಮ್ಮೆಯ ವಿಚಾರವೇ ಸರಿ. ನಿಮ್ಮಂತಹ ಅನೇಕ ಪೋಷಕರು ನಮ್ಮ ಶಾಲೆಯಲ್ಲಿ ಇದ್ದು ಇಂದು ಹೊರಹೋದಂತಹ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಪ್ರಾಂಶುಪಾಲರು ಅಲ್ಲದೆ ಪ್ರಸ್ತುತ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡುತ್ತಿದ್ದಾರೆ. ಅದರೊಂದಿಗೆ ಆರ್ಥಿಕವಾಗಿಯೂ ಸಹಕಾರ ನೀಡುತ್ತಾ ಬಂದಿರುತ್ತಾರೆ. ಅವರ ಹೆಸರನ್ನು ಹಾಗೂ ಕಾರ್ಯವೈಖರಿಗಳನ್ನು ಶ್ಲಾಘಿಸಲು ಮಾತುಗಳೇ ಸಾಲದು. ಅವರೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು. ಒಂದು ವಿಷಯ ಪೋಷಕರಲ್ಲಿ, ಕರೋನಾ ಮಹಾಮಾರಿ ಬಂದ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿಯವರು ನೀಡಿದ ಬೆಂಬಲ, ಆರ್ಥಿಕವಾಗಿ ಶಿಕ್ಷಕ ವೃಂದದವರಿಗೆ ನಾವಿದ್ದೇವೆ ಎಂಬ ಭರವಸೆ ನಾವು ಎಂದಿಗೂ ಮರೆಯುವಂತಿಲ್ಲ. ಅದಕ್ಕೆ ನಾವು ಶಿಕ್ಷಕ ವೃಂದ, ಶಿಕ್ಷೇತರ ವೃಂದ ಸದಾ ಆಭಾರಿಗಳಾಗಿದ್ದೇವೆ. ಅಲ್ಲದೆ ಆ ಸಂದರ್ಭದಲ್ಲಿ ಶಾಲೆ ಧೃತಿಗೆಡದೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಆನ್ಲೈನ್ ಮೂಲಕ ನೀಡಿದೆ ಎಂದು ಹೇಳುವುದು ಬಹಳ ಸಂತೋಷದ ವಿಚಾರವೇ ಸರಿ. ಅದರೊಂದಿಗೆ ನಮ್ಮ ಪೋಷಕ ವರ್ಗದವರು ನೀಡಿದ ಸಹಕಾರ ಅದ್ವಿತೀಯ, ಅಮೋಘ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ಇದನ್ನೆಲ್ಲ ನಾವು ಪ್ರತಿಷ್ಠೆಗೆ ಅಥವಾ ನಮ್ಮ ಬೆನ್ನನ್ನು ನಾವೇ ತಟ್ಟಿಕೊಳ್ಳಲು ಹೇಳುತ್ತಿಲ್ಲ. ಒಂದು ಪಾಠಶಾಲೆಯನ್ನು ತೆರೆಯುವುದು ವಿದ್ಯೆಗಾಗಿ, ಜ್ಞಾನದ ಪ್ರಸಾರಕ್ಕಾಗಿ, ಮಕ್ಕಳ ಕೋಮಲ ಮನಸ್ಸನ್ನು ಸದಾಚಾರತೆಗೆ ಕೊಡೆಗೆ ಕೊಂಡೊಯ್ದು ಸದೃಢ ಸಮಾಜ ನಿರ್ಮಾಣಕ್ಕಾಗಿ. ಹೀಗೆ ಕಾರ್ಡಿಯಲ್ ಶಾಲೆ ನಡೆದು ಬಂದ ಹಾದಿಯ ಕಿರು ಪರಿಚಯವನ್ನು ನಿಮ್ಮ ಮುಂದೆ ಮಂಡಿಸಿದ್ದು ನನಗೆ ಹೆಮ್ಮೆಯ ವಿಚಾರ. ಇಂತಹ ಸದಾವಕಾಶ ಕಲ್ಪಿಸಿದ್ದಕ್ಕೆ ಶಾಲಾ ವರ್ಗದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಶಾಲೆಯ ಮೈಲಿಗಲ್ಲನ್ನು ಕುರಿತಾದಂತಹ ಪರಿಚಯವನ್ನು ನೀಡಿದ ಶ್ರೀಮತಿ ವೆಂಕಟರತ್ನ ಮೇಡಮ್ ರವರಿಗೆ ಧನ್ಯವಾದಗಳು. ಕಾರ್ಡಿಯಲ್ ಶಾಲೆಯಲ್ಲಿ ವ್ಯಾಸಂಗ ಮಾಡಿದಂತಹ ವಿದ್ಯಾರ್ಥಿಗಳು ಇತರ ಪಾಶ್ಚಾತ್ಯ ದೇಶಗಳಲ್ಲಿಯೂ ಸಹ ಇಂದು ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದನ್ನೊಳಗೊಂಡಂತಹ AV ಈಗ ನಿಮ್ಮ ಮುಂದೆ ಪ್ರಸಾರವಾಗ್ತಾ ಇದೆ. ಸೊ ಐ ರಿಕ್ವೆಸ್ಟ್ ಆರ್ ಟೀಮ್. ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ವಾಕನಾಥ್, 97 ಕಾರ್ಡಿಯಲ್ ಬ್ಯಾಚ್. ಸೊ ನನಗೆ ತುಂಬ ಮೆಮೊರೀಸ್ ಇದೆ ಕಾರ್ಡಿಯಲ್ ಸ್ಕೂಲ್ ಬಗ್ಗೆ. ಬಿಕಾಸ್ ನನ್ನ ಪ್ರೀ KG ಇಂದ ಹಿಡಿದು ನನ್ನ 10th ಸ್ಟ್ಯಾಂಡರ್ಡ್ ತನಕ ಕಾರ್ಡಿಯಲಲ್ಲಿ ಓದಿದ್ದೀನಿ. ಆ್ಯಂಡ್ ಅದು ನನಗೆ ಬೋರ್ಡಿಂಗ್ ಡಿಸ್ಕಸ್ ಅಂತ ಹೇಳ್ಬೋದು. ಬಿಕಾಸ್ ನಮಗೆ ಫ್ರಮ್ ದ ಬೇಸಿಕ್ಸಿಂದ ಹಿಡಿದು ನಾವೇನೇ ಈಗ ಜೀವನದಲ್ಲಿ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಕಂಪ್ಲೀಟ್ ಕಾರಣ ಕಾರ್ಡಿಯಲ್ ಸ್ಕೂಲ್ ಆ್ಯಂಡ್ ಇಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಟಾಫ್. ಸೊ ಬಿಗ್ ಥ್ಯಾಂಕ್ಸ್ ಟು ಕಾರ್ಡಿಯಲ್ ಸ್ಕೂಲ್ ಮ್ಯಾನೇಜ್ಮೆಂಟ್. ಬಿಕಾಸ್ ನಮ್ಮ ತಾಯಿನೂ ಕಾರ್ಡಿಯಲ್ ಸ್ಕೂಲಲ್ಲಿ ಟೀಚಿಂಗ್ ಆಗಿದ್ದರು, ಗೀತಾ ದ್ವಾಕನಾಥ್ ಅಂತ. ಅವ್ರ ಮಗ ನಾನು ನವೀನ್ ದ್ವಾಕನಾಥ್, ಹೆಮ್ಮೆಯಾಗಿ ಹೇಳ್ಬೋದು. ನನಗೆ ಸುಮಾರು ಜನ ಮೆಮೊರೀಸ್ ಇದೆ. ಮೇಡಮ್ದು, ನಿರ್ಮಲಾ ಮಿಸ್ ಮ್ಯಾಮ್ ಆಗಲಿ, ವಿಜಯಲಕ್ಷ್ಮಿ ಮಿಸ್ ಆಗಲಿ, ಮೇರಿ ಜಾರ್ಜ್ ಮ್ಯಾಮ್ ಆಗಲಿ, ಲಕ್ಷ್ಮಮ್ಮ ಮಿಸ್ ಆಗಲಿ, ಎಲ್ಲ ನಾನು ಚಿಕ್ಕ ವಯಸ್ಸಿಂದನೂ ನನಗೆ ಕೈ ಹಿಡ್ಕೊಂಡು ಬೆಳೆಸಿರೋದು ನನಗೆ ಎಲ್ಲರೂ. ಸೊ ಇದಕ್ಕೆ ನಾನು ತುಂಬ ಚಿರೋಣಿ. ಕಮಿಂಗ್ ಟು ಮೈ ಅಕಾಡೆಮಿಕ್ಸ್ ಅಂತ ಹೇಳಿದಾಗ, ಸ್ಕೂಲಿಂದ ಆದಮೇಲೆ ನಂದು BCom ಮಾಡಿದೆ. BCom ಆದಮೇಲೆ MBA ಫ್ರಮ್ ಸಿಂಬಾಯ್ಸಿಸ್ ಪುಣೆ ಮಾಡಿದೆ.
ಅದಾದಮೇಲೆ ಐ ಆಲ್ಸೋ ಡಿಡ್ ಮೈ 6 Sigma ಬ್ಲ್ಯಾಕ್ ಬೆಲ್ಟ್ ಪ್ಲಸ್ ಐ ಟ್ರೈನ್ಡ್ ISO ಲೀಡ್ ಆಡಿಟರ್. ಇದು ನಂದು ಎಜುಕೇಷನಲ್ ಬ್ಯಾಕ್ಗ್ರೌಂಡ್. ಪ್ಲಸ್ ಇದು ಕೆಲಸದ ಬಗ್ಗೆ ಬಂದಾಗ ಆಲ್ಮೋಸ್ಟ್ 21 years ಆಫ್ IT ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿದ್ದೀನಿ. ಪ್ಲಸ್ ಹವ್ಯಾಸ ಏನು ಬಂದಾಗ ಸ್ಕೂಲ್ ಆ್ಯಕ್ಚುಲಿ ತುಂಬಾ ನನಗೆ ಹೆಲ್ಪ್ ಮಾಡ್ತು. ಬಿಕಾಸ್ ನಾನು ತುಂಬ ಥಿಯೇಟ್ರಲ್ಲಿ ಇದ್ದೆ, ಆವಾಗ ನಾಟಕದಲ್ಲಿ ಮಾಡ್ತಾಯಿದ್ದೆ. ತುಂಬ ಮೋಟಿವೇಟ್ ಮಾಡ್ತಿದ್ರು ನನಗೆ. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಆಗಲಿ, ಮೋನೋ ಆ್ಯಕ್ಟಿಂಗು, ಡ್ರಾಮಾ, ಡ್ಯಾನ್ಸ್ ಎಲ್ಲ ತುಂಬಾ ಹೆಲ್ಪ್ ಆಗಿದ್ದು. ಇವಾಗ ಅದನ್ನು ನಂದು ಸೆಕೆಂಡ್ ಪ್ರೊಫೆಷನ್ ಥರ ನಾನು ತೊಗೊಂಡಿದ್ದೀನಿ ಆ್ಯಕ್ಚುಲಿ. ಅದಕ್ಕೋಸ್ಕರ ಒಂದು ಪ್ರೊಡಕ್ಷನ್ ಹೌಸ್ ಶುರು ಮಾಡಿದ್ದೀನಿ, ಆಲಪ್ ಕ್ರಿಯೇಷನ್ಸ್ ಅಂತ. ಇದರಲ್ಲಿ ಸುಮಾರು ಡಾಕ್ಯುಮೆಂಟ್ರೀಸು, ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿ ಐ ಆಲ್ಸೋ ಹ್ಯಾಪನ್ ಟು ಡೈರೆಕ್ಟ್ ಎ ಕಮರ್ಷಿಯಲ್ ಫಿಲಮ್ ಇನ್ ಕನ್ನಡ ಕಾಲ್ಡ್ ಎಸ್ ಫಾರ್ ರಿಜಿಸ್ಟ್ರೇಷನ್. ಇವಾಗ ಪೃಥ್ವಿ ಅಂಬರ್ ಮತ್ತು ಮಿಲನ ನಾಗರಾಜ್ ಅವರನ್ನು ಕ್ಯಾಸ್ಟ್ ಮಾಡಿ ಫಿಲಮ್ ವೆಂಟ್ ವೆಲ್ ಇನ್ ಥಿಯೇಟರ್ಸ್. ಈ ವರ್ಷನೇ ರಿಲೀಸ್ ಆಯಿತು. ಆ್ಯಂಡ್ ಇಟ್ಸ್ ರೈಟ್ ನೌ ಇನ್ ಅಮೆಝಾನ್ ಪ್ರೈಮ್. ಸೊ ಸತತವಾಗಿ 2ನೇ ಪ್ರಾಜೆಕ್ಟು ಕೈ ಸಿಕ್ಕಿದೆ. ಈಗ ಅದು ಕೆಲಸ ಶುರು ಮಾಡ್ತಿದ್ದೀವಿ. ಸೊ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಮೈ ಅಚೀವ್ಮೆಂಟ್ಸ್ ಕಂಪ್ಲೀಟ್ಲಿ ಐ ವುಡ್ ಓ ಟು ಕಾರ್ಡಿಯಲ್ ಸ್ಕೂಲ್ ನಾನು ಟೀಚಿಂಗ್ ಸ್ಟಾಫ್ ಆಗಲಿ ಮತ್ತು ಟೀಚರ್ಸು ಮತ್ತು ಕಂಪ್ಲೀಟ್ ಮ್ಯಾನೇಜ್ಮೆಂಟ್ಗೆ ನಾನು ಹೇಳಲೇಬೇಕು. ಬಿಕಾಸ್ ನಮಗೆ ಚಿಕ್ಕ ವಯಸ್ಸಿಂದನೂ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ನಮಗೆ ಯಾವ ಥರ ಕಲ್ಚರ್ ಯಾವ ಥರ ಬೆಳೆಸಬೇಕು, ಯಾವ ಥರ ಇರಬೇಕು, ಕಲ್ಚರಿ ಯಾವ ಥರ ಇರಬೇಕು ನೀವೆಲ್ಲ ಅಂತ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಎಲ್ರಿಗೂ ಅದಕ್ಕೆ ಹೇಳಿದ್ದು ಫಸ್ಟು ಗುರುಭ್ಯೋ ನಮಃ ಅಂತಲೇ. ಬಿಕಾಸ್ ದಟ್ ಇಸ್ ಒನ್ ಥಿಂಗ್. ಗುರು ಇರೋದು ಏನೂ ಇಲ್ಲ. ಸೊ ತುಂಬಾ ಖುಷಿ ಆಗುತ್ತೆ. ಸೊ ಆಲ್ ದಿ ಬೆಸ್ಟ್ ಫಾರ್ ಆಲ್ ದ ಮಕ್ಕಳಿಗೆ ಬರೋ 10th standard ಎಕ್ಸಾಮ್ಸ್ ಆಗಲಿ ಎಲ್ಲ ಚೆನ್ನಾಗಿ ಮಾಡಿರಿ ಎಲ್ಲರೂ. ಸೊ ಆಲ್ ದಿ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. Thank you.